ಚೌಕಿದಾರ್ ಸಂಸತ್ತನ್ನು ರಕ್ಷಿಸಲಿಕ್ಕಾಗದೇ ಇದ್ದಂಥ ಪ್ರಧಾನಿ ದೇಶವನ್ನು ರಕ್ಷಿಸಿಯಾರೇ. ಒಂದಂತೂ ಸತ್ಯ, ಅವರು ಒಂದು ವಸ್ತುವನ್ನು ಸಂಸತ್ತಿನ ಒಳಗಡೆ ತೆಗೆದುಕೊಂಡು ಹೋಗುವಂಥ ಭದ್ರತಾ ವೈಫಲ್ಯ ಅಂತೂ ಢಾಳಾಗಿ ಕಂಡಿದೆ. ಸಂಸತ್ತಿನ 75 ವರ್ಷದ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕೆ ಮತ್ತು ಚರಿತ್ರೆಯ ಒಂದು ಬಹಳ ದೊಡ್ಡ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತೀರಿ. ನೀವು ಮಣಿಪುರದಲ್ಲಿ ಏನು ಕಡ್ದು ಕಟ್ಟು ಹಾಕಿದಿರಿ? ಪ್ರತಾಪ್ ಸಿಂಹನನ್ನು ಬಂಧಿಸಿ, ಪ್ರತಾಪ್ ಸಿಂಹನನ್ನು ವಜಾ ಮಾಡಿ, ಪ್ರತಾಪ್ ಸಿಂಹ ಒಂದು ದೇಶದ್ರೋಹಿ ಹೇಗೆ ಹೇಳ್ತೀರಿ? ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಅದು ಪರ್ಫೆಕ್ಟ್ ಆಗಿದೆ ಅಂತ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಿನ್ನೆ ನಡೆದಂಥ 12:55 ಮಧ್ಯಾಹ್ನ ಹೊಸ ಸಂಸತ್ ಭವನದ ಒಳಗಡೆ 2 ಜನ ಶಂಕಿತರು 7 ಹಂತದಲ್ಲಿ ಅತ್ಯಂತ ಬಿಗು ಭದ್ರತಾ ಚಿಕಿತ್ಸೆ, ಭದ್ರತಾ ಪರಿಶೀಲನೆ, ಅವರ ಸಂಪೂರ್ಣವಾದ ಬಾಡಿ ಚೆಕ್ಕು, ಫೋಟೋಗಳು, ಆಧಾರ್ ಕಾರ್ಡು, ಆಮೇಲೆ 8 ಹಂತದಲ್ಲಿ ವಿಶೇಷವಾದಂಥ ಭದ್ರತಾ ಪರಿಶೀಲನೆ ನಡೀತಾ ಇರುವಂಥ, ನಡೆದು ಒಳ ಹೊಕ್ಕಬೇಕಾದಂಥ ಯಾವುದೇ ಒಬ್ಬ ನೋಟೆಡ್ ಪತ್ರಕರ್ತರಾದರೂ ಕೂಡ ಮಂತ್ರಿಗಳೊಟ್ಟಿಗೋ ಸಂಸತ್ ಸದಸ್ಯರ ಒಟ್ಟಿಗೆ ಪ್ರಯಾಣ ಮಾಡಿ ಒಳಗಡೆ ಹೋಗಬೇಕಾದರೂ ಕೂಡ ಅವರಿಗೆ ಪ್ರತ್ಯೇಕವಾದಂಥ ಚೆಕಿಂಗ್ ಇದೆ. ಪ್ರತಿ ಸಾರಿ ಸಂಸತ್ ಸದಸ್ಯರು ಸಚಿವರು ಒಳಗೆ ಹೋಗಬೇಕಾದ್ರೂ ಅವರಿಗೆ ಭದ್ರತಾ ಈ 7-8 ಹಂತದ ಚೆಕಿಂಗ್ಗಳು ನಡೀತವೆ. ಇಂಥ ಒಂದು ಸರ್ಪಗಾವಲು ಇದ್ದಂಥ ಸಂಸತ್ ಭವನದ ಒಳಗಡೆ ಪ್ರವೇಶ ಮಾಡುವುದು ಅಂದರೆ ಏನು? ಅದು ಹೇಗೆ ಸಾಧ್ಯ ಆಯಿತು? ಅದರಲ್ಲೂ ಶೂಸಿನ ಒಳಗಡೆಯ ಸಾಕ್ಸಿನ ಒಳಗಡೆ 10-11 ಸುತ್ತಿನಲ್ಲಿ ಸುತ್ತದಂಥ ಈ ಲಕ್ಷ್ಮೀ ಪಟಾಕಿ ಥರ ಇರುವಂಥ ಒಂದು ಟೇಪನ್ನು ಸುತ್ತಕೊಂಡೋಗಿ ಸಂಸತ್ ಭವನದ ಒಳಗಡೆ ಯೆಲ್ಲೋ ಕಲರಿನ, ಅರಿಶಿನ ಕಲರಿನ ಒಂದು ಸ್ಮೋಕನ್ನು ಅಥವಾ ಸ್ಮೋಕ್ ಬಾಂಬನ್ನು ಅವರು ಸಿಡಿಸ್ತಾರೆ ಅಂತಂದರೆ ಈ ಭದ್ರತಾ ವೈಫಲ್ಯದ ಒಂದು ಗರಿಷ್ಠ ಮಟ್ಟದ ಅಳತೆ ಏನು? ಇದೊಂದು ಚಾರಿತ್ರಿಕವಾದ ಘಟನೆ ಅಂತಲೇ ಬಣ್ಣಿಸಲಾಗ್ತಾ ಇದೆ. 2001 ಡಿಸೆಂಬರ್ 13 ಸಂಸತ್ ಭವನದ ಹೊರಗಡೆ ದಾಳಿ ಆಯಿತು. 9 ಜನ ಅಸುನಗಿದ್ರು. ಒಬ್ಬ ಪತ್ರಕರ್ತರು ಛಾಯಾಗ್ರಾಹಕರನ್ನು ಸೇರಿ 15 ಜನರಿಗೆ ಗಾಯ ಆಗಿತ್ತು. ಅದೇ ನೆನಪನ್ನು, ಆ ಬಲಿದಾನಗೈದಂಥ ವ್ಯಕ್ತಿಗಳ ನೆನಪಿಗಾಗಿ ಪುಷ್ಪಾರ್ಪಣೆ ಮಾಡಿ ಸಂಸತ್ ಭವನಕ್ಕೆ ಪ್ರವೇಶಿಸಿದಂಥ ಹೊತ್ತು. ಇಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಚೌಕಿದಾರ್ ಸಂಸತ್ತನ್ನು ರಕ್ಷಿಸಲಿಕ್ಕಾಗದೇ ಇದ್ದಂಥ ಪ್ರಧಾನಿ ದೇಶವನ್ನು ರಕ್ಷಿಸಿಯಾರೇ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳ್ತಾ ಇದೆ. ಈ 4 ಜನ, ಒಟ್ಟು 6 ಜನ ಅಂತ ಹೇಳಲಾಗ್ತಾ ಇದೆ. 2 ಜನ ಇನ್ನೂ ಪತ್ತೆ ಆಗಲಿಲ್ಲ. 2 ಜನ ಒಳಗಡೆ, 2 ಜನ ಹೊರಗಡೆ. ಒಳಗಡೆ ಅವರು ಸ್ಮೋಕ್ ಬಾಂಬನ್ನು, ಆ ಯೆಲ್ಲೋ ಕಲರಿನ ಸ್ಮೋಕ್ ಬಾಂಬನ್ನು ಸಿಡಿಸಿದ ಹೊತ್ತಿನಲ್ಲೇ ಹೊರಗಡೆಯೂ ಅದೇ ಸ್ಮೋಕ್ ಬಾಂಬ್ ಸಿಡಿಯಲ್ಪಟ್ಟಿದೆ. ಮತ್ತು ಹೊರಗಡೆ ಇಬ್ಬರು ಘೋಷಣೆಯನ್ನು ಕೂಗಿದ್ದಾರೆ. ಅವರನ್ನು ಬಂಧಿಸಲಾಗಿದೆ, ಇವರನ್ನು ಬಂಧಿಸಲಾಗಿದೆ. ಸಂಸತ್ ಭವನಕ್ಕೇ ಈ ರೀತಿಯ ವಸ್ತುಗಳನ್ನು ತೆಗೆದುಕೊಂಡು ಶೂನಲ್ಲಿ ಬಚ್ಚಿಟ್ಕೊಂಡು ಹೋಗಬಹುದು ಅಂತಾದರೆ ಹಾಗಾದರೆ ಮುಂದಿನ ದಿನಗಳ ಕಥೆ ಏನು? ಇವತ್ತಿನ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಇಡೀ ವಿಶ್ವವೇ ಒಂದು ಕಡೆ ಭಾರತದ ಬೆಳವಣಿಗೆಯನ್ನು ಶ್ಲಾಘಿಸ್ತಾ ಇದೆ, ಇನ್ನೊಂದು ಕಡೆ ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸಿ ಭಾರತದ ಈ ಬೆಳವಣಿಗೆಯನ್ನು ಮತ್ತು ಈ ವಿಶ್ವದ ಮಹಾನ್ ನಾಯಕನನ್ನು ಇಕ್ಕಟ್ಟಿಗೆ ಸಿಗಿಸಬೇಕು, ಒಂದು ರೀತಿಯ ಅವರನ್ನು ಎಲ್ಲೋ ಒಂದು ಕಡೆ ಮುಗಿಸುವಂಥ ಒಂದು ಕೆಲಸಕ್ಕೆ ಪ್ರೇರಕವಾಗಿ ಕೂಡ ಒಂದು ವಿಶ್ವದ ಭಾಳ ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಭದ್ರತಾ ವೈಫಲ್ಯವನ್ನು ಹೇಗೆ ಸಹಿಸ್ಕೋಬೇಕು, ಹೇಗೆ ಅರ್ಥೈಸ್ಕೊಳ್ಬೇಕು? ಅದರಲ್ಲೂ ಮೈಸೂರಿನ ಮೂಲದ ಮನೋರಂಜನ್ ಅನ್ನುವ ಹುಡುಗ
ಆ ಮೂಲಕ ಪ್ರತಾಪ್ ಸಿಂಹನ ಸಂಸದರ ಅಧಿಕೃತ ಕಚೇರಿಯ ಮೂಲಕ ಪಾಸನ್ನು ಪಡ್ಕೊಂಡಿದ್ದಾರೆ. ಇದು ಬಹಳ ದೊಡ್ಡ ಪ್ರಶ್ನೆ ಈಗ. ಹಾಗಾಗಿ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಕೂಡ ಇದು ಪ್ರಸ್ತಾಪ ಆದಾಗ ಅವರು ಬಹಳ ಸಮತೂಕದಿಂದ ಒಂದು ಹಂತದಲ್ಲಿ ಮಾತಾಡಿದರು. ಆದರೆ ಸಂಜೆ ಅವರು ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದಂಥ ಒಂದು ಪ್ರಕಟಣೆಯಲ್ಲಿ ಉಲ್ಟಾ ಹೊಡೆದಿದ್ದಾರೆ. ವಿಧಾನಸಭೆಯಲ್ಲಿ ಮಾತಾಡ್ತಾ ಹೇಳಿದರು, ಹೌದು ನಮ್ಮಲ್ಲೂ ಈಗ ನೋಡಿ ಭಾಳಷ್ಟು ಜನ ಬರ್ತಾರೆ, ಇಲ್ಲಿ ಒಳ್ಳೆಯವರು ಇರ್ತಾರೋ ಕೆಟ್ಟವರು ಇರ್ತಾರೋ ಭಯೋತ್ಪಾದಕರು ಇರ್ತಾರೋ ಏನು ಅಂತ ಗೊತ್ತಿಲ್ಲ. ಆದ್ದರಿಂದ ಸಂಸತ್ತಿನಲ್ಲಿ ನಡೆದಂಥ ಈ ಘಟನೆ ನಮಗೆಲ್ಲ ಎಚ್ಚರಿಕೆ ಗಂಟೆ ಆಗಬೇಕು. ಎಲ್ಲರನ್ನೂ ಸ್ಕ್ರೂಟಿನೈಸ್ ಮಾಡಿ, ಪಾಸ್ ಕೊಡುವಾಗ ಎಚ್ಚರದಿಂದಿರಿ, ಸಿಬ್ಬಂದಿಗಳು ಎಚ್ಚರದಿಂದಿರಿ. ಮತ್ತು ವಿಶೇಷವಾಗಿ ಗೃಹ ಮಂತ್ರಿಗಳಿಗೂ ಅವರು ಇವತ್ತು ಸೂಚನೆ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರನ್ನು ಚೆಕ್ ಮಾಡಿ ಬಿಡಿ, ಹಾಗೆ ಬಿಡಬೇಡಿ. ಒಂದು ರೀತಿಯ ಆತಂಕದಲ್ಲಿದ್ದೇವೆ ನಾವು ಅನ್ನುವಂಥ ಮಾತನಾಡಿದರು. ಆದರೆ ಸಂಜೆ ಹೇಳಿದರು, ಪ್ರತಾಪ್ ಸಿಂಹನನ್ನು ವಿಚಾರಣೆಗೊಳಪಡಿಸಿ ಅವರ ಪ್ರಕಟಣೆಯನ್ನು ಹೊರಡಿಸ್ತಾ ಇರುವ ಹೊತ್ತಿಗೆ ಮೈಸೂರಿನ ಪ್ರತಾಪ್ ಸಿಂಹ ಅವರ ಕಚೇರಿಯ ಮೇಲೆ ಕಾಂಗ್ರೆಸ್ಸು ದಾಳಿ ಮಾಡಿದೆ. ಖರ್ಗೆ ಅವರು ಹೇಳಿದರು, ಇವತ್ತು ಒಮ್ಮೆ ಪ್ರತಾಪ್ ಸಿಂಹ ಅವರ ಮೂಲಕ BJP ಸಂಸದರ ಮೂಲಕವೇ ಪಾಸ್ ಇಶ್ಯೂ ಆಯಿತು, ಓಕೆ. ಆದರೆ ಅದೇ ಕಾಂಗ್ರೆಸ್ಸಿನ ಸಂಸದರಿಂದ ಪಾಸ್ ಇಶ್ಯೂ ಆಗಿದ್ರೆ ಏನು ಮಾಡ್ತಿದ್ರಿ? ನಮಗೆ ದೇಶದ್ರೋಹಿ ಪಟ್ಟವನ್ನು ಕಟ್ತಾ ಇದ್ರಿ. ನಿಮ್ಮ ವಿಶ್ವ ನಾಯಕರಿಗೆ ಸಂಸತ್ ಭವನವನ್ನೇ ರಕ್ಷಿಸಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಏನು ಗಡಿಯನ್ನು ರಕ್ಷಿಸೇ ಮಾಡ್ತೀರಿ, ದೇಶವನ್ನು ರಕ್ಷಣೆ ಮಾಡ್ತೀರಿ ಅನ್ನುವಂಥ ಮಾತನ್ನು ಆಡಿದರು. ಈ ಎಲ್ಲ ಮಾತುಗಳ ಹಿನ್ನೆಲೆಯಲ್ಲಿ ಈಗ ನನ್ನ ಮಾತನ್ನು ಕೇಳ್ತಾ ಇರುವ ಹೊತ್ತಿಗೆ ಒಂದಿಷ್ಟು ವಿವರಗಳು ಹೊರಗಡೆ ಬಂದಿರುವ ಸಾಧ್ಯತೆ ಇದೆ. ಈ ಹೊತ್ತಿಗೆ ಅವರು ಭಯೋತ್ಪಾದಕರಲ್ಲ, ನಕ್ಸಲೀಯರು ಅಲ್ಲ, ಅಥವಾ ಖಲಿಸ್ತಾನಿಗಳಲ್ಲ, ಈ ಥರದ್ದೆಲ್ಲ ಮಾಹಿತಿಗಳಿದೆ. ಆದರೆ ಅದರ ಮುಂದಿನ ತನಿಖೆ ಆಗ್ತಾ ಇದೆ. ನನ್ನ ಮಾತನ್ನು ಕೇಳ್ತಾ ಇರುವಾಗ ಒಂದು ಸ್ಪಷ್ಟ ಚಿತ್ರಣವು ನಿಮಗೆ ಬಂದಿರಬಹುದು. ಆದರೆ ಈ ಘಟನೆಯ ಹಿಂದೆ ನನಗೆ ನನ್ನದೇ ಆದಂಥ ಕೆಲವು ಶಂಕೆಯನ್ನು, ನನ್ನದೇ ಆದಂಥ ಒಂದು ಕೆಲವು ಗೊಂದಲಗಳನ್ನು, ನನ್ನದೇ ಆದಂಥ ಊಹೆಗಳನ್ನು ನಿಮ್ಮೆದುರಿಡ್ತಾ ಇದ್ದೇನೆ. ಇದೇ ಡಿಸೆಂಬರ್ 13, 22 ವರ್ಷದ ಹಿಂದಿನ ಘಟನೆಯನ್ನು ನೆನಪಿಸುವ ದಿನ ಈ ದಾಳಿ ಯಾಕೆ ನಡೆದಿದೆ? ಇದೇ ದಿನ ಖಲಿಸ್ತಾನಿ ಮುಖಂಡ, ಇದೇ ಕೆನಡಾ ಮತ್ತು ಅಮೆರಿಕ ಮೂಲದಲ್ಲಿ ನಿಂತು ಗುರು ಪತ್ವಂತ್ ಸಿಂಗ್ ಪನ್ನು ಡಿಸೆಂಬರ್ 13 ಸಂಸತ್ತಿನ ಮೇಲೆ ನೀವು ಯಾರು ನಿರೀಕ್ಷೆ ಮಾಡದೇ ಇದ್ದಂಥ ದಾಳಿಯನ್ನು ನಾವು ಮಾಡ್ತೇವೆ ಅಂತ ಹೇಳಿದರು. ಅದೇ ದಿನ ಈ ದಾಳಿ ನಡೆದಿದೆ. ಅದರ ಹಿಂದಿರುವಂಥ, ಹಾಗಾದರೆ ಅದಕ್ಕೂ ಇದಕ್ಕೂ ಏನಾದರೂ ತಳಕು ಹಾಕ್ಕೊಂಡಿದೆಯೇ? ಸಿಖ್ಖರನ್ನು ನೇರವಾಗಿ ನುಗ್ಗಿಸಿದರೆ ಖಲಿಸ್ತಾನಿಗಳು ಅಂತ ಗೊತ್ತಾಗುತ್ತೆ. ಆದ್ದರಿಂದ ಈ ಒಂದು ಪ್ರೋಗ್ರೆಸಿವ್ ಥಿಂಕಿಂಗಿನ, ಎಡಪಂಥೀಯ ಥಿಂಕಿಂಗಿನ, ಅಥವಾ JNU ಡ್ರಾಪ್ಔಟು, ಈ ಥರದ ಒಂದು ಪ್ರಚೋದನಕಾರಿ ಸಾಹಿತ್ಯವನ್ನು ಓದಿಕೊಂಡು ಅಥವಾ ಒಂದು ಪ್ರಗತಿಪರ ಚಿಂತನೆಯ ಚಳುವಳಿಗಳಲ್ಲೋ ಅಥವಾ ಒಡನಾಟದಲ್ಲೋ ಇದ್ದಂಥವರು. ಯಾಕೆಂತಂದರೆ ಇದರಲ್ಲಿ ಒಬ್ಬರು ನೀಲಂ ಕೌರ್ ಅವರು 42 ವರ್ಷದವಳು, ತಾನು ಸ್ಟೂಡೆಂಟು ಅಂತ ಹೇಳ್ತಾರೆ, ನಿರುದ್ಯೋಗಿ ಅಂತ ಹೇಳ್ಕೊಳ್ತಾರೆ. ಅದರ ಜೊತೆಗೆ ಇವರ ಹಿನ್ನೆಲೆಯನ್ನು ಗಮನಿಸಿದಾಗ ಈವರೆಗಿನ ಒಂದು ಮಾಹಿತಿಯ ಪ್ರಕಾರ ಅವರು ರೈತ ಚಳವಳಿ ಏನು ದೆಹಲಿಯಲ್ಲಿ ನಡೆದಿತ್ತು ಅದರಲ್ಲೂ ಭಾಗಿಯಾಗಿದ್ದರು ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಆಮೇಲೆ ಒಬ್ಬ ಮನೋರಂಜನ್ ಮಾತ್ರ ಮೈಸೂರಿನವರು, ಸಾಗರ್ ಶರ್ಮಾ ಇಲ್ಲಿಯವರಲ್ಲ, ಅಮೋಲ್ ಶಿಂದೆ ಅವರು ಇಲ್ಲಿಯವರಲ್ಲ, ನೀಲಂ ಕೌರ್ ಇಲ್ಲಿಯವರಲ್ಲ. ಆದರೆ ಇವರು ಎಲ್ಲರೂ ನಾವು ಒಟ್ಟಿಗೆ ಸೇರಿ ನಾವು ಇದರ ಬಗ್ಗೆ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದೇವೆ, ಇದರ ಬಗ್ಗೆ ಚಿಂತನೆ ಮಾಡಿದ್ದೇವೆ, ಇದರ ಬಗ್ಗೆ ಎಲ್ಲ ಟ್ರಯಲ್ ಮಾಡಿದ್ದೇವೆ, ಅವೆಲ್ಲವೂ ನಾವು ಒಟ್ಟಿಗೆ ಸೇರಿ ಮಾಡಿದ್ದು ಅನ್ನೋದನ್ನು ಈವರೆಗೆ ಒಪ್ಪಿಕೊಂಡಿದ್ದಾರೆ. ದೆಹಲಿಯ ಕ್ರೈಮ್ ಬ್ರಾಂಚಲ್ಲಿ ಅವರ ತೀವ್ರವಾದ ವಿಚಾರಣೆ ನಡೀತಾ ಇದೆ. ಇದರ ಮಧ್ಯೆ ಮನೋರಂಜನ್ ಅವರ ತಂದೆ, ನನ್ನ ಮಗ ಸಪೋಸ್ ತಪ್ಪು ಮಾಡಿದ್ದು ಹೌದು, ಇದು ಖಂಡನೀಯ, ಅವನು ಒಂದು ಕೆಲವು ಪ್ರಚೋದಕಾರಿ ಅಥವಾ ಆ ಥರದ ಸಾಹಿತ್ಯನ ಓದ್ತಾ ಇದ್ದ, ದೆಹಲಿ, ಮಹಾರಾಷ್ಟ್ರ, ಅಲ್ಲಿ ಇಲ್ಲಿ ಅಂತ ತಿರುಗಾಡ್ತಾ ಇದ್ದ, ಸಮಾಜ ಸೇವೆ ಮಾಡ್ತಾ ಇದ್ದ, 4 ದಿನದಿಂದ ಬೆಂಗಳೂರಿಗೆ ಹೋಗ್ತೇನೆ ಅಂತ ಹೋದವನು. ಅದರ ಬಗ್ಗೆ ನಮಗಿನ್ನೇನೂ ಗೊತ್ತಿಲ್ಲ, ನಾವು ರೈತಾಪಿ ಹಿನ್ನೆಲೆಯಿಂದ ಬಂದವರು. ಆದರೆ ಸಂಸತ್ ಭವನ ನಮ್ಮ ಜನತಂತ್ರ ವ್ಯವಸ್ಥೆಯ ದೇಗುಲ, ನಮ್ಮ ಅತ್ಯಂತ ಪ್ರೀತಿ ಮತ್ತು ಹೆಮ್ಮೆಯ ಪ್ರಧಾನಿ ಮೋದಿಯವರು, ಅಲ್ಲಿ ನಮ್ಮ ಎಲ್ಲ ಇಡೀ ದೇಶದ ಪ್ರಾತಿನಿಧಿಕವಾಗಿ ಕೂತ್ಕೊಳ್ಳುವಂಥ ಸಂಸದರಿರುವಂತಹ ಕ್ಷೇತ್ರ ಅದು. ಅದರ ಮೇಲೆ ದಾಳಿ ಮಾಡಿದ್ದೇ ಹೌದು, ಅದರ ಖಂಡನೀಯ, ಅದು ತಪ್ಪಿತಸ್ಥ ಅವನು ಅಂತಾದರೆ ಅವನನ್ನು ಗಲ್ಲಿಗೇರಿಸಿ ಅಂತ ಅವರು ದೇವರಾಜ್ ಅವರು ನಿಷ್ಕರುಣೆಯಿಂದ ದೇಶಭಕ್ತರ ಹಾಗೆ ಅವರು ಮಾತನ್ನು ಆಡಿದ್ದಾರೆ.
ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸಿದ್ರೆ ಇವತ್ತು ದಾಳಿ ಮಾಡಿದವರಲ್ಲಿ ಮನೋರಂಜನ್ ಮತ್ತು ಸಾಗರ್ ಶರ್ಮಾ ಒಳಗಡೆ ನುಗ್ಗಿದರೆ ಅಮೋಲ್ ಶಿಂದೆ, ನೀಲಂ ಕೌರ್ ಅವರು ಅಲ್ಲಿಯ ಸಂಸತ್ತಿನ ಗೇಟಿನ ಹೊರಗಡೆ ನಿಂತು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದರು, ಘೋಷಣೆಯನ್ನು ಕೂಗಿದರು. ಹಾಗಾದರೆ ಇವರು ಯಾರು? ಯಾಕೆ ಇವತ್ತಿನ ದಾಳಿ ನಡೆದಿದೆ? ಈ ದಾಳಿಯ ಸಂದರ್ಭ ಏನು? ಇದನ್ನು ಕಾಂಗ್ರೆಸ್ಸಿಗರು ಇದನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳಿಕ್ಕೆ ಹೊರಟಂಥ ಹಿಂದೆ ಯಾವ ಸುಳಿವುಗಳು ಸಿಗ್ತಾ ಇದೆ? ಸಂಸತ್ ಭವನದಲ್ಲಿ ಅವರನ್ನು ಹಿಡಿದದ್ದು BJPಯ ಸದಸ್ಯರು. ಕಾಂಗ್ರೆಸ್ಸಿನ ಸದಸ್ಯರು ಯಾವುದೇ ಇನ್ಆಕ್ಟಿವ್ ರೀತಿಯಲ್ಲಿ ನಿಂತಿದ್ರು. ಸ್ವತಃ ರಾಹುಲ್ ಗಾಂಧಿ ಅವರು ಫೋಟೋಗಳನ್ನು ನೋಡ್ಬೋದು. ಇದೇನಾದರೂ ಸೂಕ್ಷ್ಮಗಳನ್ನು ಹೇಳ್ತಾ ಇದೆಯೇ? ಅಥವಾ ಪನ್ನು ಇವರಿಗೆ ಏನಾದರೂ ಲಿಂಕ್ ಇದೆಯೇ? ಯಾಕೆ ಇವರು ಅಮಾಯಕರಂತೂ ಅಲ್ಲ, ಕಿಡಿಗೇಡಿಗಳಲ್ಲ, ಸರ್ವಾಧಿಕಾರಿ ಧೋರಣೆಯನ್ನು ನಾವು ಸಹಿಸೋದಿಲ್ಲ, ಆಮೇಲೆ ನಾವು ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ, ಆದ್ದರಿಂದ ನಾವು ಮೋದಿಯನ್ನು ಪ್ರಶ್ನಿಸ್ತೇವೆ, ವಿರೋಧಿಸ್ತೇವೆ ಅನ್ನುವಂಥವರ ಘೋಷಣೆಯ ಏನು ಅಡಕ ಸತ್ಯ ಇದೆ ಅಷ್ಟಕ್ಕೆ ಸೀಮಿತಗೊಳಿಸುವುದಾದರೆ ಇವರು ನಿರುದ್ಯೋಗಿ ಯುವಕರ ಒಂದು ಹತಾಶ ಪ್ರಯತ್ನ ಇದು ಖಂಡಿತ ಅಲ್ಲ. ಯಾಕೆ ಅಂತಂದರೆ ಸಂಸತ್ ಭವನವನ್ನು ಒಂದು ಇರುವೆ ಕೂಡ ಅಲ್ಲಿ ನುಸುಳಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಸೆಕ್ಯುರಿಟಿ ಇದೆ. ಅದರ ಜೊತೆಗೆ ವೀಕ್ಷಕರ ಗ್ಯಾಲರಿಗೂ ಸಂಸತ್ ನಡೆಯುವಂಥ ನೆಲಕ್ಕೂ ಇರುವ ಅಂತರ 15ರಿಂದ 18 ಅಡಿ. ಇಬ್ಬರು 15ರಿಂದ 18 ಅಡಿಯನ್ನು ಜಿಗಿದಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಅವ್ರಿಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತಾದರೆ ಅವರು ಇದಕ್ಕಾಗಿ ಹಲವು ತಿಂಗಳಿಂದ ಈ ಜಿಗಿಯುವಂಥ ಪ್ರಾಕ್ಟೀಸನ್ನು ಮಾಡಿ ಅವರ ದೇಹವನ್ನು ಅದಕ್ಕೆ ಪೂರಕವಾಗಿ ಸಿದ್ಧಗೊಳಿಸ್ಕೊಂಡಿದ್ದಾರೆ ಅಂತಲೇ ಅರ್ಥ. ಹಾಗಾದರೆ ಇದಕ್ಕೊಂದು ತಯಾರಿ ನಡೆದಿದೆ. ಇವೆಲ್ಲವೂ ಇಲ್ಲಿ ನಾವು ಊಹಿಸಬಹುದಾದ, ತರ್ಕಿಸಬಹುದಾದ ಸತ್ಯ. ಹಾಗಾದರೆ ಇದರ ಹಿಂದೆ ಏನಿದೆ? ಹಾಗಾದರೆ ಇದು ಕಾರಣವಾಗುವುದು ಯಾಕೆ ಆಯಿತು? ಇವನ್ನೆಲ್ಲ ನೋಡ್ತಾ ಹೋದರೆ ನನಗೆ ಅನ್ನಿಸುವುದು ಕೆಲವು ಪ್ರಶ್ನೆಗಳು ಹುಟ್ಟುಕೊಳ್ಳುವುದು ಹೀಗೆ. ಒಂದು, 370 ರದ್ದಾದಂಥ ಸಂದರ್ಭಕ್ಕೆ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ಕೊಟ್ಟಂಥ ಮರುಕ್ಷಣ ಅಥವಾ 1-2-3 ದಿನದಲ್ಲಿ ಈ ಘಟನೆ ನಡೆದಿದೆ. ರಾಮ ಮಂದಿರದ ಉದ್ಘಾಟನೆಗೆ ಜನವರಿ 22 ಕ್ಷಣಗಣನೆ ಆರಂಭ ಆಗಿದೆ. 4ರಿಂದ 5 ತಿಂಗಳಲ್ಲಿ ಇನ್ನೂ ಲೋಕಸಭಾ ಚುನಾವಣೆ ನಮ್ಮನ್ನು ಎದುರುಗೊಳ್ಳಿಕ್ಕಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ BJP ನಿರೀಕ್ಷೆಗೆ ಮೀರಿ ಜೈಬೇರಿಯನ್ನು ಬಾರಿಸಿದೆ. ಕಾಂಗ್ರೆಸ್ಸು ಮತ್ತು NDA ಕೂಟ ತೀವ್ರವಾದ ಹತಾಶೆಗೆ ಅದು ನೂಕಲ್ಪಟ್ಟಿದೆ. ಆಮೇಲೆ ಅವರ ಇಡೀ NDA ಕೂಟದಲ್ಲೇ ಛಿದ್ರವಾಗುವಂಥ ಪರಿಸ್ಥಿತಿ ಬಂದಿದೆ. ಲಂಚಕ್ಕೆ ಪ್ರಶ್ನೆಗಾಗಿ ಲಂಚ, TMC ಸದಸ್ಯ ಮೊಹಿತ್ರಾ ಅವರ ಉಚ್ಚಾಟನೆ ಆಗಿದೆ. ಹಾಗೆಯೇ ಧೀರಜ್ ಸಾಹು, ಕಾಂಗ್ರೆಸ್ಸಿನ ಸಂಸದ ಧೀರಜ್ ಸಾಹು ಅವರ ಮನೆಯಲ್ಲಿ 500-600 ಕೋಟಿಗೂ ಹೆಚ್ಚು ಹಣ ಸಿಕ್ಕಿದೆ. ಅದು ಬಹಳ ದೊಡ್ಡ ಮುಜುಗರವನ್ನು ಕಾಂಗ್ರೆಸ್ಸಿಗೆ ತಂದಂಥ ಸಂದರ್ಭ. JDP 7% 7% ಮೀರಿ ಮುನ್ನುಗ್ತಾ ಇದೆ. ಸೆನ್ಸೆಕ್ಸ್ 7,000 ಗಡಿಯನ್ನು ದಾಟಿ ಇತಿಹಾಸವನ್ನು ನಿರ್ಮಿಸ್ತಾ ಇದೆ. POKಯನ್ನು ಒಳಗಡೆ ಹಾಕ್ಕೊಳ್ತೇವೆ, 1 ಇಂಚು ನೆಲವನ್ನು ನಾವು ಬಿಡುವುದಿಲ್ಲ ಅನ್ನುವಂಥ ಘೋಷಣೆಯನ್ನು ಗೃಹ ಮಂತ್ರಿಗಳು ಮಾಡಿದ್ದಾರೆ. 370 ಬಂದ ನಂತರ, ಅದರ ತೀರ್ಪು ಬಂದ ನಂತರ ಐತಿಹಾಸಿಕ ಅನ್ನುವ ಹಾಗೆ ರಾಜ್ಯಸಭೆಯಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಅವರ ಭಾಷಣ ಇವತ್ತಿಗೂ ಕಿವಿಯಲ್ಲಿ ಗುಂಗುಡ್ತಾ ಇದೆ. ಇಡೀ ದೇಶದ ವಾತಾವರಣ ಬದಲಾಗಿದೆ. ಮೋದಿಯವರ ಇಡೀ ನಾಯಕತ್ವ ವಿಶ್ವವ್ಯಾಪಿಯಾಗಿ ಅಷ್ಟೇ ಅಲ್ಲ, ದೇಶದಲ್ಲಿ ಮತ್ತೆ ಮರುಸ್ಥಾಪನೆ ಆಗಿದೆ. ಈ ಹಂತದಲ್ಲಿ ನಡೆದಂಥ ಎಲ್ಲ ಸಮೀಕ್ಷೆಗಳು 24ರ ಚುನಾವಣೆಯಲ್ಲಿ ಮೋದಿ ಜೈಭೇರಿ ಗಳಿಸ್ತಾರೆ ಅನ್ನುವಂಥ ಸತ್ಯವನ್ನು ನುಡಿತಾ ಇದೆ. NDA ಕೂಟ ಕಂಗಾಲಾಗಿ ನಿಂತಂಥ ಪರಿಸ್ಥಿತಿ, ಹತಾಶವಾಗಿ ನಿಂತಂಥ ಪರಿಸ್ಥಿತಿ. ಯಾವುದೇ ರೀತಿಯಲ್ಲೂ ಒಂದು ಒಗ್ಗೂಡುವಿಕೆಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ. ಇಂಥ ಹೊತ್ತಿನಲ್ಲಿ ಈ ಘಟನೆ ನಡೆದಿದೆ. ಹಾಗಾದರೆ ಪ್ರತಾಪ್ ಸಿಂಹ ಅವರು
ವಿಚಾರಣೆಗೆ ಒಳಪಡಬೇಕೆ ಅಂತಂದರೆ ಹೌದು. ಸಂಸತ್ತಿನ ಮೇಲೆ ಯಾವತ್ತು 22 ವರ್ಷದ ಹಿಂದೆ ಹೊರಗಡೆ ದಾಳಿ ನಡೆದಿತ್ತು, ಇವತ್ತು ಸಂಸತ್ತಿನ ಒಳಗಡೆ. ಆದರೆ ಸುದೈವವಶಾತ್ ಅಲ್ಲಿ ಸೋನಿಯಾ ಗಾಂಧಿ ಅವರು ಇರಲಿಲ್ಲ, ಅಮಿತ್ ಶಾ ಇರಲಿಲ್ಲ ಮತ್ತು ಪ್ರಧಾನಿಯವರು ಇರಲಿಲ್ಲ. ಆದರೆ ಯಾವುದೇ ರೀತಿಯ ಒಂದು ದುರಂತ ಸಂಭವಿಸಿಲ್ಲ. ಅದು ಈ ದೇಶದ ಸುದೈವ. ಆದರೆ ಒಳನುಗ್ಗುವಿಕೆ ಇದೆಯಲ್ಲ, ಸಂಸತ್ತಿನ ಒಳಗಡೆ ನುಗ್ಗಿ ಅದರಲ್ಲೂ ಆ ರೀತಿಯ ಒಂದು ಕಲರ್, ಅದು ಏನು ಸ್ಪ್ರೇ ಅಂತಿರೋ ಬಾಂಬ್ ಅಂತಿರೋ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ಅವರು ಒಂದು ವಸ್ತುವನ್ನು ಸಂಸತ್ತಿನ ಒಳಗಡೆ ತೆಗೆದುಕೊಂಡು ಹೋಗುವಂಥ ಭದ್ರತಾ ವೈಫಲ್ಯ ಅಂತೂ ಢಾಳಾಗಿ ಕಂಡಿದೆ. ಈ ವೈಫಲ್ಯವನ್ನು ಒಪ್ಪಿಕೊಳ್ಳತಕ್ಕದ್ದು. ಇದು ಸಂಸತ್ತಿನ 75 ವರ್ಷದ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕೆ ಮತ್ತು ಚರಿತ್ರೆಯ ಒಂದು ಬಹಳ ದೊಡ್ಡ ವ್ಯಂಗ್ಯ. ಹಾಗಾದರೆ ಇದರಿಂದ ಏನನ್ನು ಸಾಧಿಸಲಿಕ್ಕೆ ಹೊರಟಿದ್ದಾರೆ? ಯಾಕೆ ಈ ಮಾತು ಬರ್ತಾ ಇದೆ ಅಂತಂದರೆ, ಈ ಸಂಸತ್ ಭವನದ ರಚನೆಯಲ್ಲಿ ಕಾಂಗ್ರೆಸ್ಸಿಗೂ ಮತ್ತು BJPಗೂ ಒಂದು ದೊಡ್ಡ ಸಮರವೇ ನಡೆದಿತ್ತು. ಪಾಯಿಂಟ್ ನಂಬರ್ 1, ಈ ಸಂಸತ್ ಭವನದ ಇಡೀ ಆಕೃತಿಯ ಬಗ್ಗೆನೇ ಪ್ರಶ್ನೆಗಳು ಹುಟ್ಟುಕೊಂಡಿದ್ವು. ಅಲ್ಲಿ 4 ಸಿಂಹಗಳ ಮುಖದ ಬಗ್ಗೆ ಪ್ರಶ್ನೆಗಳು ಹುಟ್ಟುಕೊಂಡಿದ್ವು. ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ರಾಷ್ಟ್ರಪತಿಯನ್ನು ಆಹ್ವಾನಿಸಲಿಲ್ಲ ಅನ್ನುವಂಥ ಪ್ರಶ್ನೆಯಿಂದ ಹಿಡಿದು ಅಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಅದರ ಉದ್ಘಾಟನೆ ಮಾಡಲಾಯಿತು, ರಾಜದಂಡವನ್ನು ಇಟ್ಟದ್ದು ತಪ್ಪು, ಈ ಎಲ್ಲ ಚರ್ಚೆಗಳು ನಡೆದಿದ್ದವು. ಅದಕ್ಕೆ ಉತ್ತರ ಅನ್ನುವ ಹಾಗೆ ಅದು ಇದು ಏನು ಅಡ್ವಾನ್ಸ್ಡು, ಆಮೇಲೆ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಬಳಸಿದ್ದೇವೆ, ಹೈ ಸೆಕ್ಯುರಿಟಿ ಇದೆ, ಇವೆಲ್ಲವನ್ನು ಅಲ್ಲಿ ಪ್ರಧಾನಿಯವರ ಕಚೇರಿಯಿಂದ ಹಿಡಿದು ಎಲ್ಲವೂ ಹೇಳಲಾಗಿತ್ತು. ಇದರ ಮೇಲೆ ಟಾರ್ಗೆಟ್ ಮಾಡಲಿಕ್ಕೆ ಹೊರಟಿದೆಯಾ ಒಂದು ಪಕ್ಷ ಅಂತ ನನಗೆ ಕಾಣಿಸ್ತಾ ಇದೆ. ಸಂಸತ್ ಭವನ ಅಭದ್ರವಾಗಿದೆ, ಸೆಕ್ಯುರಿಟಿ ಅಂದರೆ ಭದ್ರತಾ ವ್ಯವಸ್ಥೆಯ ದೃಷ್ಟಿಯಿಂದ ಅದು ಫುಲ್ ಫ್ಲೆಜ್ಡ್ ಆಗಿಲ್ಲ. ಹಳೆಯ ಸಂಸತ್ ಭವನದಷ್ಟು ಅದು ಸುರಕ್ಷಿತವಲ್ಲ. ನೀವು ಅವಸರದಲ್ಲಿ ಮಾಡಿದ್ದೀರಿ, ಅವಸರದಲ್ಲಿ ಉದ್ಘಾಟನೆ ಮಾಡಿದ್ದೀರಿ, ಅದರ ಪರಿಣಾಮ ಇದು ಅನ್ನೋದನ್ನು ದೇಶಕ್ಕೂ ಮತ್ತು ಇಡೀ ಪ್ರಪಂಚಕ್ಕೂ ತೋರಿಸುವಂಥ ಒಂದು ಕೆಲಸವನ್ನು ಏನಾದರೂ ಮಾಡಲಾಯಿತೆ ಇವತ್ತು ಅನ್ನುವಂಥ ಪ್ರಶ್ನೆಯೂ ಕಾಡ್ತಾ ಇದೆ. ಯಾಕೆಂದರೆ ದೆಹಲಿಯ ಅತ್ಯಂತ ಹೈ ಸೆಕ್ಯುರಿಟಿ CRPFನ ನೇತೃತ್ವದಲ್ಲಿ ನಡೆಯುವಂಥ ಹೈ ಸೆಕ್ಯುರಿಟಿ ಏರಿಯಾ ಯಾವುದು ಅಂತಂದರೆ ಸೌತ್ ಬ್ಲಾಕ್, ನಾರ್ತ್ ಬ್ಲಾಕ್, ರಾಷ್ಟ್ರಪತಿ ಭವನ ಮತ್ತು ಪಾರ್ಲಿಮೆಂಟ್. ಇಲ್ಲಿನ ಸೆಕ್ಯುರಿಟಿಯನ್ನು ನೀವು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಹೈ ಸೆಕ್ಯುರಿಟಿ ಇದ್ದಂಥ ಏರಿಯಾದಲ್ಲಿ ಈ ಸೆಕ್ಯುರಿಟಿ ಲ್ಯಾಬ್ಸನ್ನು ಇವತ್ತು ದಾಖಲಿಸಬೇಕು. ಮತ್ತು ಒಂದು ರೀತಿಯ ದೇಶದಲ್ಲಿ ಇಡೀ ಮೋದಿಯ ಒಂದು ಜಪ, ಮೋದಿಯ ಟ್ರಂಪ್ ಕಾರ್ಡ್ ಇವತ್ತೇನು ಕೆಲಸ ಮಾಡ್ತಾ ಇದೆ ಪಂಚರಾಜ್ಯದ ಚುನಾವಣೆಯ ನಂತರದ ದಿನಗಳಲ್ಲಿ, ಅದನ್ನು ಎಲ್ಲೋ ಒಂದು ಕಡೆ ಮರೆಸಬೇಕು ಅನ್ನುವಂಥ ಕೆಲಸ ಏನಾದರೂ ನಡೀತಾ? ಈ ರೀತಿಯ ಒಂದು ಸೆಕ್ಯುರಿಟಿ ಲ್ಯಾಬ್ಸು ಮತ್ತು ಸಂಸತ್ ಭವನವೇ ಭದ್ರವಾಗಿಲ್ಲ, ಭದ್ರತೆಯ ದೃಷ್ಟಿಯಿಂದ ಅದು ಅಭದ್ರವಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಇಡೀ ಜನಕ್ಕೆ ಮತ್ತು ದೇಶಕ್ಕೂ ದೇಶದ ಆಚೆಗೂ ಮುಟ್ಟಿಸುವ ಮೂಲಕ ಮೋದಿಯವರ ಇಡೀದಾದಂಥ ಒಂದು ಆ ಉಚ್ಛೃಂಖಲೆಯಲ್ಲಿ ನಿಂತಂಥ ಅವರ ಪ್ರಭಾವವನ್ನು ಮಸುಕುಗೊಳಿಸುವ ಮತ್ತು ಡೈವರ್ಟ್ ಮಾಡುವ ಏನಾದರೂ ಒಂದು ತಂತ್ರ ಇದೆಯಾ ಇದರ ಹಿಂದೆ ಅನ್ನುವಂಥದ್ದು ಕೂಡ ಕೆಲಸ ಮಾಡ್ತಾ ಇದೆ. ಅಂಥ ಒಂದು ಪ್ರಶ್ನೆಯೂ ಭಾಳ ಗಂಭೀರವಾಗಿ ಹುಟ್ಕೋಬೇಕು. ದೇಶ ಸೇವಕ, ಪ್ರಧಾನಿಯವರ ಆಪ್ತ, ಕಾಂಗ್ರೆಸ್ಸಿನ ಕಟುವಾದ ವಿಮರ್ಶಕ, ಆಮೇಲೆ RSSನ ಹಿನ್ನೆಲೆ, ಇವೆಲ್ಲ ಇದ್ದಂಥ ಪ್ರತಾಪ್ ಸಿಂಹನವರನ್ನು ಟಾರ್ಗೆಟ್ ಮಾಡಲಾಯ್ತಾ? ಹಾಗಾದರೆ ಈ ಮನೋರಂಜನ್ ಅನ್ನುವಂಥ ಈ ಮೈಸೂರಿನ ಹುಡುಗನನ್ನು ಇಟ್ಕೊಂಡು ಉಳಿದವರು ಆ ಇಡೀ ತಂಡ ಕಟ್ಟಿಕೊಂಡು ಪ್ರತಾಪ್ ಸಿಂಹ ಅವರನ್ನು ನಿರ್ವೀರ್ಯಗೊಳಿಸುವ ಮತ್ತು ಅವರನ್ನು ಇವತ್ತು ಒಂದು ದೊಡ್ಡ ವಿಚಾರಣೆಗೆ ಒಳಪಡಿಸುವ, ಅವರ ಇಡೀ ಗೆಲುವಿನ ನಾಗಾಲೋಟಕ್ಕೆ ಒಂದು ಬ್ರೇಕನ್ನು ಹಾಕುವ ಮತ್ತು ಮುಳ್ಳಿನಿಂದ ಮುಳ್ಳನ್ನು ತೆಗೆಯುವ ಒಂದು ಕೆಲಸ ಏನಾದರೂ ನಡೀತಾ
ಅನ್ನುವಂಥದ್ದು ನನಗೆ ಕಾಣಿಸ್ತಾ ಇದೆ. ಯಾಕೆ ಈ ಮಾತು ಅಂತಂದರೆ, ಏನು ಗೇಟಿನ ಹತ್ರ ನಿಂತು ಅಮೂಲ್ ಶಿಂದೆ ಮತ್ತು ನೀಲಂ ಕೌರ್ ಅವರು ಏನನ್ನ ಘೋಷಣೆಗೆ ಹೋಗ್ತಾ ಇದ್ರು, ತಾನಾಶಾಹಿ ನಹಿ ಚಲೆಗಾ ನಹಿ ಚಲೆಗಾ, ಸರ್ವಾಧಿಕಾರ ನಡೆಯುವುದಿಲ್ಲ. ಆಮೇಲೆ ಸಂವಿಧಾನ ಬಚಾವೋ ಸಂವಿಧಾನ ಬಚಾವೋ, ಮಹಿಳೆಯರ ಮೇಲಿನ ಅತ್ಯಾಚಾರ ನಿಲ್ಲಿಸಿ, ಇದನ್ನು ನಾವು ಸಹಿಸುವುದಿಲ್ಲ. ಇದು ಎಲ್ಲೋ ಒಂದು ಕಡೆ ಒಂದು ಪ್ರತಿಪಕ್ಷದ ನಿರ್ದಿಷ್ಟವಾದಂಥ ಮೋದಿಯನ್ನು ಹಣಿಯಲಿಕ್ಕೆ ಇತ್ತೀಚೆಗೆ ಹುಟ್ಟುಕೊಂಡ ಸ್ಲೋಗನ್ನಿನ ರಿಪಿಟೇಷನ್ ಅಂತ ನಿಮಗೆ ಕಾಣ್ತದೋ ಇಲ್ಲೋ? ನನಗೆ ಹಾಗೆ ಕಾಣ್ತಾ ಇದೆ. ಸಂವಿಧಾನ ಉಳಿಸಲಿಕ್ಕೆ ಹೋರಾಟ, ಸಂವಿಧಾನ ಓದು, ಸಂವಿಧಾನಾತ್ಮಕವಾಗಿ ನಾವು ನಡೀತೇವೆ. ನೀವು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತೀರಿ, ನೀವು ಮಣಿಪುರದಲ್ಲಿ ಏನು ಕಡ್ದು ಕಟ್ಟು ಹಾಕಿದಿರಿ? ಈ ರೀತಿ ಸರ್ವಾಧಿಕಾರಿ, ಮೋದಿ ಸರ್ವಾಧಿಕಾರಿ, ಹಿಟ್ಲರ್, ಈ ಥರದ್ದೆಲ್ಲ ನಾವು ಈ ಪ್ರಚಾರದ ಸಂದರ್ಭದಲ್ಲಿ, ಚುನಾವಣೆಯ ಸಂದರ್ಭದಲ್ಲಿ ಕೇಳಿದ ಸ್ಲೋಗನ್ನಿನ ರಿಪಿಟೇಷನ್ ಅಂತ ಅನಿಸೋದಿಲ್ವಾ? ಹಾಗಾದರೆ ಇದರ ಹಿಂದೆ ಯಾರಿದ್ದಾರೆ? ಆಮೇಲೆ ಇದನ್ನು ಎಷ್ಟು ನಯನಾಜೂಕರಿಂದ ಮಾಡಲಿಕ್ಕೆ ಹೊರಟಿದೆ ಈ ವ್ಯವಸ್ಥೆ ಅಂದರೆ, ಅವರು ಹಿಂದಿರುವಂಥ ಒಂದು ವ್ಯವಸ್ಥೆ, ಅವರನ್ನು ಚೂ ಬಿಟ್ಟಂಥ ವ್ಯವಸ್ಥೆ, ಅವರನ್ನು ಬಳಸ್ಕೊಂಡಂಥ ವ್ಯವಸ್ಥೆ, ಅಥವಾ ಅವರನ್ನು ಟಾರ್ಗೆಟ್ ಮಾಡಿದಂಥ ಒಂದು ಮೇನ್ ಸ್ಟ್ರೀಮ್ನಲ್ಲಿರುವಂಥ ಒಂದು ಸಂಘಟಿತ ಶಕ್ತಿ, ಅದು ದೇಶದ ಒಳಗಡೆ ಇದೆಯೋ ದೇಶದ ಹೊರಗಡೆ ಇದೆಯೋ ಅನ್ನೋ ಪ್ರಶ್ನೆ. ದೇಶದ ಒಳಗಡೆ ಇದೆ ಅಂತ ಆದರೆ ಅದು ಯಾರು ಅನ್ನೋದನ್ನು ಬಹುಶಃ ಕಂಡುಹಿಡಬೇಕಾದಂಥ ಪರಿಸ್ಥಿತಿ ಇನ್ನೊಂದು 2 ದಿನದಲ್ಲಿ ಅದು ಹೊರಗಡೆ ಬರಬಹುದು. ಇದು ರಾಜಕೀಯ ಷಡ್ಯಂತ್ರ ಅನ್ನೋದಕ್ಕೆ ಇವೆಲ್ಲವೂ ಮೋದಿಯವರನ್ನು ನಿರ್ವೀರ್ಯಗೊಳಿಸುವ, ಮೋದಿಯವರನ್ನು ಇಡೀ ದೇಶದ ಮಧ್ಯೆ ಒಂದು ಪ್ರಶ್ನಾರ್ಹವಾಗಿ ನಿಲ್ಲಿಸುವ ಮತ್ತು ಇಡೀ ಪ್ರಪಂಚದಲ್ಲಿ ಮೋದಿಯವರನ್ನು ಅವರ ಇಡೀ ಚರಿಷ್ಮಕ್ಕೆ, ಅವರ ಪ್ರಭಾವಕ್ಕೆ ಮಸಿ ಬಳಿಯುವ ಅಥವಾ ಹಿನ್ನಡೆಯನ್ನು, ಒಂದು ಜರ್ಕನ್ನು ತರುವಂಥ ಒಂದು ಕೆಲಸವನ್ನು ರಾಜಕೀಯವ ದಾಳವಾಗಿ ಇವರನ್ನು ಬಳಸಿಕೊಂಡು ಒಂದು ಶಕ್ತಿ ಮಾಡಿದೆಯೇ ಅನ್ನುವಂಥ ಪ್ರಶ್ನೆ ಇಲ್ಲಿ ಅವರು ಘೋಷಣೆಯಲ್ಲಿ ಕೂಡ ಅದು ನಮಗೆ ಸೂಚ್ಯವಾಗಿ ಕಾಣಿಸ್ತಾ ಇದೆ. ಅದು ಎಷ್ಟು ಶುಗರ್ ಕೋಟೆಡ್ ಅಂತಂದರೆ, ಅವರ ಆ ಮಹಿಳೆಯ ಬಾಯಲ್ಲಿ ಮತ್ತು ಆ ಹುಡುಗನ ಬಾಯಲ್ಲಿ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಬಂತು. ಇವತ್ತು ನೀವು ಗಮನಿಸಿದ್ದೀರಿ, ನಮ್ಮ ದೇಶ ರಕ್ಷಕರ ಉಡುಪಿನಲ್ಲಿ ಬರ್ತಾರೆ, ನಮ್ಮದೇ ಸೈನ್ಯದ ದಿರಿಸಿನಲ್ಲಿ ಬರ್ತಾರೆ, ನಮ್ಮದೇ ಒಂದು ಸೆಕ್ಯೂರಿಟಿಯ ಇದರಲ್ಲಿ ಬರ್ತಾರೆ. ಅಂದರೆ ಸ್ವರೂಪ ತುಂಬ ಬದಲಾಗಿದೆ ಅಂತ. ಭಯೋತ್ಪಾದಕರು ಇವತ್ತು ನೇರ ದಾಳಿ ಮಾಡ್ತಾನೇ ಇಲ್ಲ, ಅವರು ಬೇರೆ ವಿಧಾನದಿಂದ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಶಕ್ತಿ ಏನು, ಈ 4 ಹುಡುಗರು 6 ಹುಡುಗರು ಏನಿದ್ದಾರೆ, 1 ಹುಡುಗಿ 3 ಹುಡುಗರು ಈಗ ಸಿಕ್ಕಿಬಿದ್ದವರಲ್ಲಿ ಇನ್ನಿಬ್ಬರು ಸಿಗಬೇಕು, ಇವರು ರಾಜಕೀಯವಾದಂಥ ಒಂದು ದಾಳಗಳಾಗಿ ಇಲ್ಲಿ ಬಂದಿದ್ದಾರೆಯೇ ಅನ್ನುವಂಥ ಪ್ರಶ್ನೆಯೂ ಹುಟ್ಟುಕೊಳ್ತದೆ. ಒಂದು ದೇಶದ ಅತ್ಯಂತ ಭದ್ರತಾ ವ್ಯವಸ್ಥೆಯ ಒಂದು ಕೋಟೆ ಅನ್ನಿಸಿಕೊಳ್ಳುವಲ್ಲಿ ಭದ್ರತಾ ಲೋಪ ಆಗಿದೆ. ಇದು ಅಕ್ಷಮ್ಯ ಅಪರಾಧ. ಇದು ಸರ್ಕಾರ ಇದನ್ನು ಹೊರಲೇಬೇಕು. ಅದು ಮೋದಿಯವರ ಸರ್ಕಾರ ಇರ್ಬೋದು, ಇನ್ನೊಂದು ಸರ್ಕಾರ ಇರ್ಬೋದು. ಆ ದಿಕ್ಕಿನಲ್ಲಿ ಈ ಸರ್ಕಾರ ಇದರ ವೈಫಲ್ಯವನ್ನು ಒಪ್ಪಿಕೊಳ್ಬೇಕು ಮತ್ತು ವೈಫಲ್ಯ ಕಾರಣ ಏನು ಅನ್ನೋದನ್ನು ನೋಡಬೇಕು. ಯಾಕೆಂದರೆ 7 ಸುತ್ತಿನ ಕೋಟೆ, ಅದು 7 ಸುತ್ತಿನ ಒಂದು ಚೆಕಿಂಗ್ ಇದೆ. ಆ ಚೆಕಿಂಗಲ್ಲಿ ಇವರು ಬೂಟಿನ ಒಳಗಡೆ ಅದು ದಪ್ಪ ಬೂಟು ಹಾಕಿದ್ರು ಅಂತ ನಮ್ಮ ಕನ್ನಡದ ಅಥವಾ ಕರ್ನಾಟಕದ ಸಂಸದರು ಹೇಳ್ತಾರೆ. ಆ ದಪ್ಪ ಬೂಟನ್ನು ಯಾಕೆ ಚೆಕ್ ಮಾಡಿಲ್ಲ? ಇಂಥ ಒಂದು ಅದ್ಭುತವಾದಂಥ ಸೆಕ್ಯೂರಿಟಿ ಇರುವಂಥ ಪ್ರದೇಶದಲ್ಲಿ ನೀವು ಶೂವನ್ನು ಯಾಕೆ ಕಳಿಸಲಿಲ್ಲ, ನೋಡಲಿಲ್ಲ? ಒಂದು ನಮ್ಮ ಸಾಮಾನ್ಯವಾದ ಏರ್ಪೋರ್ಟಲ್ಲಿ ಡೌಟ್ ಬಂದರೆ ಬಟ್ಟೆ ಬಿಚ್ಚಿಸ್ತಾರೆ. ಒಂದು ಸೊಂಟದಲ್ಲಿ ನ್ಯಾವಳ ಅಥವಾ ಚೈನ್ ಇದ್ದರೆ ಅದು ಸೌಂಡ್ ಬಂದರೆ ಅದನ್ನು ತೆಗೆದು ತೋರಿಸಿ ಅಂತಾರೆ. ಒಂದು ಪೆನ್ನನ್ನು, ಒಂದು ಫೋನನ್ನು, ಯಾವುದನ್ನೂ ಸಂಸತ್ತಿನ ಒಳಗಡೆ ಬಿಡುವುದಿಲ್ಲ. ಪತ್ರಕರ್ತರಾದರೂ ಕೂಡ ಸಂಸತ್ತಿನ ರಿಸೆಪ್ಷನ್ವರೆಗೆ ಫೋನ್ ತಗೊಂಡೋಗ್ಬೋದು, ಅಲ್ಲಿ ಅದನ್ನು ಅಲ್ಲಿ ಅವರ ಹತ್ರ ಸೆಕ್ಯೂರಿಟಿ ಅವ್ರಿಗೆ ಒಪ್ಪಿಸಿ ಹೋಗತಕ್ಕದ್ದು. ಇಂಥ ಸ್ಥಿತಿಯಲ್ಲಿ ಈ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಏನು ಕರೀತೀರಿ, ಹಾಗಾದರೆ ಸಿಬ್ಬಂದಿಗಳು ಇನ್ವಾಲ್ವ್ ಆಗಿದ್ದಾರಾ ಅಂತ ಪ್ರಶ್ನೆ ಇಲ್ಲಿ. ಅವರ ಇನ್ವಾಲ್ವ್ಮೆಂಟ್ ಇದೆಯಾ? ಅವರ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ದರೆ ಯಾಕೆ ಹೀಗಾಗತ್ತೆ? ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ಆಮೇಲೆ ಸಂಸದರು ಆಧಾರ್ ಕಾರ್ಡ್ ನೋಡ್ತಾರೆ, ಕ್ಷೇತ್ರವನ್ನು ನೋಡ್ತಾರೆ, ಒಂದೊಂದು 10 ರಿಂದ 15 ಲಕ್ಷ
ಮತದಾರರಿರುವಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಜನ ಎಲ್ಲೋ ಪರಿಚಿತರು ಅನ್ನುವಂಥ ನೆರೆಯಲ್ಲಿ ಸಾಗರ್ ಅನ್ನುವಂಥ ಅವರ ಸೆಕ್ರೆಟ್ರಿ, ಪ್ರತಾಪ್ ಸಿಂಹ ಅವರ ಸೆಕ್ರೆಟ್ರಿ, ಅವರು ಪಾಸನ್ನು ಇಶ್ಯೂ ಮಾಡಿದ್ದಾರೆ. ಈ ಪಾಸ್ ಇಶ್ಯೂ ಮಾಡೋದರಲ್ಲಿ ಪತ್ರಕರ್ತರಾಗಿ ನನಗಿರುವಂಥ ಮಾಹಿತಿ ಮತ್ತು ಅನುಭವದಲ್ಲಿ ಕೇವಲ ಪ್ರತಾಪ್ ಸಿಂಹ ಅವರ ಸಮಕ್ಷಮದಲ್ಲೇ ಅಲ್ಲಿ ಭಯಂಕರ ವಿಚಾರಣೆ ನಡೆದು ಪಾಸ್ ಇಶ್ಯೂ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಅದು ಯಾವುದೇ ಪಕ್ಷದವರಾದರೂ ಅವ್ರು ಏನು ಮಾಡ್ತಾರೆ, ಕೆಲವು ಸೈನ್ ಹಾಕಿಟ್ಟು ಹೋಗ್ತಾರೆ, ಅವರ ಸೆಕ್ರೆಟ್ರಿಯರು ಕೊಡ್ತಾರೆ, ಕ್ಷೇತ್ರದವರ ಆಧಾರ್ ಕಾರ್ಡ ಇನ್ನೊಂದ ಮಗದೊಂದ ಅಷ್ಟನ್ನು ನೋಡ್ತಾರೆ, ನೋಡಿ ಪಾಸ್ ಇಶ್ಯೂವನ್ನು ಮಾಡ್ತಾರೆ. ಪ್ರತಾಪ್ ಸಿಂಹ ಅವರು ಇದೇ ರೀತಿಯಲ್ಲಿ ಮಾಡಿದ್ದಾರೆ. ಆದರೆ ಇವತ್ತು ಅದು ದೇಶದ ಬಹಳ ದೊಡ್ಡ ಒಂದು ದುರಂತಕ್ಕೆ ಕಾರಣವಾಗಿರೋದ್ರಿಂದ ಅವರೂ ಕೂಡ ವಿಚಾರಣೆಗೆ ಯೋಗ್ಯರು, ಪ್ರಶ್ನೆನೇ ಬೇರೆ. ಆದರೆ ಕಾಂಗ್ರೆಸ್ಸಿಗರು ಹೇಳುವ ಹಾಗೆ ಇದನ್ನು ರಾಜಕೀಕರಣಗೊಳಿಸಬೇಕು ಯಾಕೆ? ಯಾವುದೇ ಪಕ್ಷದನ್ನು ಗಮನಿಸದೇನೆ ಪಕ್ಷಾತೀತವಾಗಿ ಏನನ್ನು ಗಮನಿಸಬೇಕು? ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ, ಯಾಕಾಗಿದೆ, ಹೇಗಾಗಿದೆ, ಯಾರು ಕಾರಣ? ಇದು ದೇಶದ ಹೊರಗಿನ ಭಯೋತ್ಪಾದಕ ಸಂಘಟನೆಯೋ, ಖಲಿಸ್ತಾನಿಗಳೋ, ಪಾಕಿಸ್ತಾನ ಮೂಲದವರು ಯಾರು, ಅಥವಾ ದೇಶದ ಒಳಗಡೆಯ ದೇಶ ವಿರೋಧಿ ಶಕ್ತಿಗಳು ಮಾಡಿದ ಕೆಲಸವೇ, ಅಥವಾ ಮುಂಬರುವ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ರಾಜಕಾರಣದ ಒಂದು ಹುನ್ನಾರವೇ ಇದು? ಏನು ವ್ಯವಸ್ಥಿತವೇ, ಪ್ಲ್ಯಾನ್ ಡೇ? ಈ ಥರದ ಪ್ರಶ್ನೆಗಳನ್ನಿಟ್ಟುಕೊಂಡು ಇವತ್ತು ಮುನ್ನುಗ್ಗಬೇಕಾಗಿದೆ, ಮುನ್ನುಗ್ತಾ ಇದ್ದಾರೆ. ಅದರ ಬದಲು ಪ್ರತಾಪ್ ಸಿಂಹನನ್ನು ಬಂಧಿಸಿ, ಪ್ರತಾಪ್ ಸಿಂಹನನ್ನು ವಜಾ ಮಾಡಿ, ಪ್ರತಾಪ್ ಸಿಂಹ ಒಂದು ದೇಶದ್ರೋಹಿ ಹೇಗೆ ಹೇಳ್ತೀರಿ? ಹೇಗೆ ಮನಸ್ಸು ಬರುತ್ತೆ ನಿಮಗೆ? ಮಣಿಶಂಕರಯ್ಯರವ್ರನ್ನ ಏನು ಹೇಳಬೇಕು? 26/11 ನಡೆದಾಗ ಯಾರಿದ್ರು ಅಧಿಕಾರದಲ್ಲಿ? ಏನು ಕತೆ ಕಾಯ್ತಾ ಇದ್ರಾ? ಸಂಸತ್ ಭವನದಲ್ಲಿ ಅಥವಾ ಆದಂಥ ಇವತ್ತಿನ ಘಟನೆಗೂ ದೇಶದ ಒಳಗಡೆ ನಡೆದಂಥ 26/11 ತಾಜ್ ಹೋಟೆಲ್ ಮೇಲೆ ನಡೆದಂಥ ಬಾಂಬ್ ದಾಳಿಗೂ ಕಸಬ್ನಂತವನು 3 ದಿನದ ಹಿಂದೆಯೇ ಬಂದು ಅಲ್ಲಿ ಸ್ಥಳ ಪರೀಕ್ಷೆ ಎಲ್ಲ ಮಾಡಿದ್ದ ಅನ್ನೋದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಆಫೀಸರ್ ಆಗಿದ್ದವರು ಅವರ ಆತ್ಮಚರಿತ್ರೆಯಲ್ಲಿ ಬರೀತಾರೆ. ಇದಕ್ಕೇನು ಉತ್ತರ ಕೊಡ್ತೀರಿ? ಇಲ್ಲಿ ಕಾಂಗ್ರೆಸ್ಸು, BJP, ಜನತಾದಳ ಇನ್ನೊಂದು ಅಲ್ಲವೇ ಅಲ್ಲ ಅಂತ ಪಕ್ಷಾತೀತವಾಗಿ ದೇಶದ ಸೆಕ್ಯೂರಿಟಿ ಬಗ್ಗೆ ಅದರಲ್ಲೂ ಸಂಸತ್ ಭವನದ ಜನತಂತ್ರ ವ್ಯವಸ್ಥೆಯ ದೇಗುಲದ ಬಗ್ಗೆ ಆದಂಥ ಇವತ್ತಿನ ಏನು ಘಟನೆ ಇದೆ, ಅದಕ್ಕೆ ಒಗ್ಗಟ್ಟಿನಿಂದ ಇದನ್ನು ತನಿಖೆಗೆ ಆಗ್ರಹ ಮಾಡಬೇಕು ಮತ್ತು ಇದರ ಸತ್ಯವನ್ನು ಹೊರಗೆಳೆಯಬೇಕು. ಇಲ್ಲಿಯೂ ನೀವು ಪ್ರತಾಪ್ ಸಿಂಹನನ್ನು ಎದುರಿಟ್ಟು, ಮೋದಿಯವರನ್ನು ಎದುರಿಟ್ಟು ರಾಜಕೀಯ ಮಾಡುವಂಥ ಉದ್ದೇಶದ ಹಿಂದೆ ಏನಿದೆ? ಹಾಗಾದರೆ ಇದು ಒಂದು ಪ್ರಶ್ನೆ ಅಂತ ನನಗನ್ನಿಸ್ತದೆ. ಈ ಪ್ರಶ್ನೆಗಳನ್ನು ಬಹುಶಃ ಹುಡುಕ್ತಾ ಹೋದರೆ, ಯಾಕೆಂದರೆ ಪಾಸ್ ಕೊಡುವ ವ್ಯವಸ್ಥೆ ಕೇವಲ ಪ್ರತಾಪ್ ಸಿಂಹ ಅವರಿಂದ ಲ್ಯಾಪ್ಸ್ ಆದದ್ದಲ್ಲ. ಈ ವ್ಯವಸ್ಥೆಯ ಇದೇ ರೀತಿ ನಡೆದರೆ ಯಾವುದೇ ಸಂಸದರಿಂದಲೂ ಈ ತಾಪತ್ರಯಗಳಾಗ್ತವೆ. ಯಾವತ್ತೂ ಇಂಥ ಘಟನೆ ನಡೆದಾಗೆ ತಾನೇ ಅದರ ಲೂಪೋಲ್ಸ್ ಗೊತ್ತಾಗೋದು. ಈಗ ಇವತ್ತಿನಿಂದ ಅದನ್ನು ಬಂದ್ ಮಾಡಲಾಗಿದೆ. ಸ್ಪೀಕರ್ ಬಿರ್ಲಾ ಅವರು ಇವತ್ತು ಇನ್ನೂ ಯಾವುದೇ ಸಾರ್ವಜನಿಕರಿಗೆ ಅಲ್ಲಿ ಪ್ರವೇಶ ಇಲ್ಲ, ಪಾಸ್ಗೂ ಪ್ರವೇಶ ಇಲ್ಲ ಅಂತ ಅವರು ನಿರ್ಬಂಧ ಆಜ್ಞೆ ಹೊರಡಿಸ್ಯಾರ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಅದು ಪರ್ಫೆಕ್ಟ್ ಆಗಿದೆ ಅಂತ. ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳ ಮಾತು ಬಹಳ ಕರೆಕ್ಟ್ ಆಗಿದೆ. ನಾವು ಇಲ್ಲಿ ಗಮನಿಸ್ತಾ ಇಲ್ಲ, ಇಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಾಗೋದಿಲ್ಲ, ನಮ್ಮ ಹಿಂದ್ಗಡೆನೇ ಕೂತಿರ್ತಾರೆ, ಅವರು ಜಿಗಬಹುದು. ಅದೇ ಥರದ ಘಟನೆ ಸಂಸತ್ನಲ್ಲಿ ಆಗಿದೆ. ಆದ್ದರಿಂದ ನಾವು ಭದ್ರತೆಯ ಬಗ್ಗೆ ಮರುಪರಿಶೀಲನೆ ಮಾಡಬೇಕು, ರೀಕನ್ಸಿಡರ್ ಮಾಡಬೇಕು, ನಾವು ಭದ್ರತಾ ವ್ಯವಸ್ಥೆಯನ್ನು ಬಿಗಿಗೊಳಿಸಬೇಕು. ಕರೆಕ್ಟಾಗಿದೆ. ಅದರಲ್ಲಿ ಅವರು ಅದನ್ನು ಹೇಳ್ತಾರೆ, ನಾವು ಪಾಸ್ ಯಾರ್ಯಾರಿಗೋ ಕೊಡ್ತೇವೆ. ಪ್ರತಾಪ್ ಸಿಂಹನಿಂದಲೂ ಅದೇ ಆಗಿದೆ. ನೀವು ಯಾಕೆ ಪ್ರತಾಪ್ ಸಿಂಹನವರನ್ನು ಟಾರ್ಗೆಟ್ ಮಾಡ್ತೀರಿ? ಪ್ರತಾಪ್ ಸಿಂಹ ಅವರನ್ನು ಕಚೇರಿಗೆ ಯಾಕೆ ದಾಳಿ ಮಾಡ್ತೀರಿ? ದೇಶದ್ರೋಹಿ ಅನ್ನುವ ರೀತಿಯಲ್ಲಿ ಯಾಕೆ ಅವರನ್ನು ಚಿತ್ರಿಸ್ತೀರಿ? ಎಲ್ಲದರಲ್ಲೂ ರಾಜಕೀಯವನ್ನು ಹುಡುಕುವಂಥ ನಿಮ್ಮ ಆವುಟದ ಹಿಂದೆ ಹಾಗಾದರೆ ಇರುವ ಸತ್ಯ ಏನು? ಅದನ್ನು ಪ್ರಶ್ನೆ ಮಾಡಬೇಡವಾಗಾದರೆ ಇದೇ ಸಂದರ್ಭದಲ್ಲಿ ಯಾಕೆ ಈ ದಾಳಿ ನಡೆದಿದೆ? ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಸೆಕ್ಯೂರಿಟಿಯವರು ಗಮನಿಸಬೇಕಾಗಿರೋದು ಅಥವಾ ಭದ್ರತಾ ವ್ಯವಸ್ಥೆ ಗಮನಿಸಬೇಕಾಗಿರೋದು, ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದ ಹಾಗೆ ನಮ್ಮಲ್ಲಿ ಒಂದು ವಿಚಿತ್ರವಾದ ಘಟನೆಗಳು ನಡೀತಾ ಇದೆ. ಈ ಹುಸಿ ಬಾಂಬಿನ ಬೆದರಿಕೆಯ ಕರೆಗಳು,
ರಾಜಭವನಕ್ಕೆ ಬಂತು, ಮೊನ್ನೆ ಎಲ್ಲ ಶಾಲೆಗಳಿಗೆ ಬಂತು, ಆಮೇಲೆ ಅಲ್ಲಲ್ಲಿ ಕೆಲವು ಸರಿ ಫ್ಲೈಟಲ್ಲಿ ಬಾಂಬ್ ಇಟ್ಟಿದ್ದೇವೆ ಅಂತ ಬರ್ತಾ ಇದೆ. ಈ ಒಂದು ವರ್ಷದಲ್ಲಿ ಕೆಲವು ಕಡೆ ಇಂಥ ಒಂದು ಹುಸಿಯಾದಂಥ ಕರೆಗಳು ಬರ್ತಾ ಇದೆ. ಇದು ಯಾಕೆ ಬರ್ತಾ ಇದೆ? ಹಾಗಾದರೆ ಒಂದಿಷ್ಟು ಹುಸಿ ಕರೆಗಳನ್ನು ಮಾಡಿ 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 ಯಾವುದೋ ಒಂದು ಬೃಹತ್ ಕಾರ್ಯಾಚರಣೆಗೆ, ಬೃಹತ್ ಅನಾಹುತಕ್ಕೆ ಏನಾದರೂ ಎಡೆ ಕೊಡುವಂಥ ಕೆಲಸವನ್ನು ಯಾವುದೋ ಒಂದು ವ್ಯವಸ್ಥಿತವಾಗಿ ಮಾಡ್ತಾ ಇದೆಯೇ? ತೋಳ ಬಂತು ತೋಳ ಅನ್ನುವ ಕತೆಗೆ ಒಳಗು ಮಾಡಿ ನಮ್ಮ ಸೆಕ್ಯೂರಿಟಿಯವರ ಇಡೀದಾದ ಕಾನ್ಸಂಟ್ರೇಷನನ್ನು ಎಲ್ಲೋ ಒಂದು ಕಡೆ ವಿಚಲಿತಗೊಳಿಸಿ ಅದರ ಡೆನ್ಸಿಟಿಯನ್ನು ಕಡಿಮೆ ಮಾಡಿ ಮುಂದೊಂದಿನ ರಿಯಲ್ ದಾಳಿ ಮಾಡುವಂಥ ಯಾವುದಾದ್ರೂ ವ್ಯವಸ್ಥಿತ ತಂತ್ರ ನಡೀತಾ ಇದೆಯೋ? ಇದ್ರ ಬಗ್ಗೂ ಯೋಚನೆ ಆಗಬೇಕು. ದೇಶದ ಇಂತಹ ಭದ್ರತಾ ವ್ಯವಸ್ಥೆಯ ಬಗ್ಗೆ ಯಾವುದೇ ಘಟನೆ ನಡೆದಾಗಲೂ ಕಾಂಗ್ರೆಸ್ಸಿಗರು ಅದನ್ನು ನಿರಂತರವಾಗಿ ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ನಿಮಗೆ ಕೇವಲ 8 ಕಿಲೋಮೀಟರ್ ಅಂತರದಲ್ಲಿ ಪಂಜಾಬಿನಲ್ಲಿ ಗಡಿಯಲ್ಲಿ, ಪಾಕಿಸ್ತಾನದ ಗಡಿಯ ಪ್ರದೇಶದಿಂದ 8 ಕಿಲೋಮೀಟರ್ ಅಂತರದಲ್ಲಿ ಬ್ರಿಡ್ಜಿನ ಮೇಲೆ ಪ್ರಧಾನಿಯವರ ಕಾರನ್ನು ಅತಂತ್ರವಾಗಿ ತಡೆದು ನಿಲ್ಲಿಸಲಾಗಿತ್ತಲ್ಲ, ಅವತ್ತಿನ ಪ್ರಕರಣಕ್ಕೆ ಈಗ ಒಂದು ವಾರದ ಹಿಂದೆನೂ ಅವರಿಗೆ ವಿಚಾರಣೆ ಆಗಿದೆ. ಕೆಲವರು ಸಸ್ಪೆಂಡ್ ಮಾಡಿದ್ದಾರೆ, ಕೆಲವರನ್ನು ಜೈಲಿಗೆ ಹಾಕಿದ್ದಾರೆ. ಆದರೆ ಆ ಘಟನೆಗೂ ಕೂಡ ದೇಶದ ಪ್ರಧಾನಿಯ ಭದ್ರತೆಯ ವಿಷಯದಲ್ಲಿ ಪಂಜಾಬ್ನಲ್ಲಿದ್ದಂಥ ಕಾಂಗ್ರೆಸ್ಸು ಮತ್ತು ಆಪು ಜೋಡಿ ಸರ್ಕಾರ ಅಲ್ಲಿ ತಪ್ಪಾಗಿ ನಡ್ಕೊಂಡಿತ್ತು ಅನ್ನೋದನ್ನು ಹೇಳಲಿಲ್ಲ ಕಾಂಗ್ರೆಸ್ಸು. ಅವತ್ತೂ ಕಾಂಗ್ರೆಸ್ಸು ರಾಜಕೀಯವನ್ನೇ ಇಟ್ಟುಕೊಂಡು, ರಾಜಕೀಯವನ್ನೇ ಮಾತಾಡಿಕೊಂಡು ದೇಶದ ಪ್ರಧಾನಿಯ ಭದ್ರತೆಯನ್ನು ಕೂಡ ಗೇಲಿಗೆ ಒಳಮಾಡುವಂಥ ಕೆಲಸವನ್ನು ಮಾಡಿತ್ತು. ಇವತ್ತು ಅದೇ ಆಟ ನಡೀತಾ ಇದೆ. ಯಾಕೆ? ಇಲ್ಲಿ ನಾವು ಕೂಡ ಒಂದು ರಾಜಕೀಯದ ದೃಷ್ಟಿಯನ್ನೇ ಇಟ್ಟುಕೊಂಡು ಎಲ್ಲೋ BJPಗೆ ಫಾರ್ ಆಗಿಯೋ, ಮೋದಿಯವರಿಗೆ ಫಾರ್ ಆಗಿಯೋ, ಅಥವಾ ಪ್ರತಾಪ್ ಸಿಂಹರು ವಿಷಯದಲ್ಲಿ ನಾವು ಸಾಫ್ಟ್ ಕಾರ್ನರು ತಾಳ್ತಾ ಇದ್ದೇನೆ ಅಂತ ಭಾವಿಸಬೇಡಿ. ಈ ಹೆಣ್ಣುಮಗಳು ಕೂಗಿದಂಥ ಈ ಘೋಷಣೆಗಳು, ಮೋದಿಯವರನ್ನು ವಿರೋಧಿಸ್ತಾ ಇದ್ದಂಥ ಕಾರಣಗಳು, ಅವರನ್ನು ಸರ್ವಾಧಿಕಾರಿ ಅಂತ ಬೊಟ್ಟಿಟ್ಟು ಅಲ್ಲಿ ಘೋಷಣೆಯನ್ನು ಕೂಗ್ತಾ ಇರುವ ರೀತಿ, ಇದು ಎಲ್ಲೋ ಒಂದು ಕಡೆ ಪ್ರತಿಪಕ್ಷಗಳ ಇಡೀದಾದಂಥ ಇತ್ತೀಚಿನ ದಿನಗಳ ಘೋಷಣೆಯ ಪ್ರತಿರೂಪವಾಗಿ ಕಾಣ್ತಾ ಇದೆಯಲ್ಲ, ಅದು ಯಾಕೆ ಅಂತ ಈ ದಿಕ್ಕಿನಲ್ಲೂ ತನಿಖೆ ಆಗಬೇಕು ಅಂತ. ಅದರ ಜೊತೆಗೆ ಇವರು ಅಮಾಯಕರಲ್ಲ, ಇವರು ದಿಢೀರಂತ ಯೋಜನೆ ರೂಪಿಸಿದವರಲ್ಲ. ಇದರ ಹಿಂದೆ ಒಂದು ನಿರ್ದಿಷ್ಟವಾದ ತಯಾರಿ ಇದೆ, ಉದ್ದೇಶ ಇದೆ. ಇಡೀ ದೇಶದ ವಾಸಿಗಳ ಮನಸ್ಸನ್ನು ಬೇರೆಡೆಗೆ ತಿರುಗಿಸುವ, ಬೇರೆಡೆಗೆ ಅದನ್ನು ಎಳೆಯುವ ಮತ್ತು ವಿಚಲಿತಗೊಳಿಸುವಂಥ ಯಾವುದೋ ಒಂದು ಹುನ್ನಾರು ಇದೆ. ಇದು 24ರ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಮಾಡಿದಂಥ ಘಟನೆ ಅನ್ನುವುದಕ್ಕೆ ಅವರು ಸಂಸತ್ತಿನ ಒಳಗಡೆ ವರ್ತಿಸಿದವರು ಒಂದು ಬಗೆಯಾದರೆ, ಸಂಸತ್ತಿನ ಹೊರಗಡೆ ಆ ಇಬ್ಬರು ಏನಿದಾರಲ್ಲ ಅವರ ವರ್ತನೆ ಅದು ಬಹಳ ಶಂಕಾಸ್ಪದವಾಗಿ ಮತ್ತು ಬಹಳ ದಟ್ಟವಾದಂಥ ಕೆಲವು ದಾಖಲಾರ್ಹವಾದಂಥ ಒಂದು ಸಂಜ್ಞೆಗಳನ್ನು ಕೊಡ್ತಾ ಇದೆ ಅಂತ ನನ್ನ ಭಾವನೆ. ಈ ದಿಕ್ಕಿನಲ್ಲಿ ಬಹುಶಃ ವಿಚಾರಣೆಯ ಹಂತದಲ್ಲಿರೋದ್ರಿಂದ, ವಿಚಾರಣೆ ತೀವ್ರವಾಗಿ ನಡೀತಾ ಇರೋದ್ರಿಂದ ಈ ಎಲ್ಲ ವಿಚಾರಗಳು ಹೊರಗೆ ಬಂದೇ ಬರಬೇಕು. ಯಾಕೆಂದರೆ ಅವನು BE ಪದವೀಧರ, ರೈತಾಪಿ ಕುಟುಂಬದಿಂದ ಬಂದವನು. ಈ ನಕ್ಸಲಿಸಮು ಮತ್ತು ಪುರೋಗಾಮಿ ಎಡಪಂಥೀಯ ಚಿಂತನೆಯನ್ನು ಇಟ್ಕೊಂಡಂಥ ಪುಸ್ತಕಗಳನ್ನು ಓದ್ತಾ ಇದ್ದ ಅಂತಲೂ ಅವರ ತಂದೆ ಹೇಳ್ತಾರೆ. ಆಮೇಲೆ ಅವರನ್ನು ಇಟ್ಟುಕೊಂಡು ಒಬ್ಬ BJP ಸಂಸದನ ಮೂಲಕವೇ ಪಾಸನ್ನು ಪಡ್ಕೊಂಡು ಸಂಸತ್ತನ್ನು ಪ್ರವೇಶಿಸಿದ್ದಾರೆ. ಯಾಕೆ? ಅವರು ಬೇರೆ ಯಾವುದೇ ಪಕ್ಷದ ಸಂಸದರ ಪಾಸನ್ನು ಯಾಕೆ ಬಳಸಿಲ್ಲ? ಪ್ರತಾಪ್ ಸಿಂಹನಂಥ ಒಬ್ಬ ದೇಶ ಭಕ್ತ, ದೇಶದ ಪರವಾಗಿ ವಾದವನ್ನು ಮಂಡಿಸುವ, ಮತ್ತು ಇದು ತುಷ್ಟೀಕರಣದ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ ಇವನ್ನು ಸ್ಪಷ್ಟವಾಗಿ ವಿರೋಧಿಸುವ, ಇಂಡಿಯಾದಲ್ಲಿ ಕೂತ್ಕೊಂಡು ಇಂಡಿಯಾದಲ್ಲೇ ಬದುಕಿ ಇಂಡಿಯಾದ ಎಲ್ಲ ಸೌಲಭ್ಯವನ್ನು ಪಡ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅನ್ನೋರನ್ನು ಕಟುವಾಗಿ ವಿಮರ್ಶಿಸುವ ಪ್ರತಾಪ್ ಸಿಂಹ ಅವರನ್ನೇ ಅವರ ಸಂಸದೀಯ ಒಂದು ಪಾಸನ್ನೇ ಬಳಸಿಕೊಂಡು ಸಂಸತ್ತನ್ನು ಇಬ್ಬರು ಪ್ರವೇಶಿಸಿದ್ದಾರೆ ಅಂತಾದರೆ ಇದರ ಹಿಂದಿರುವಂಥ ಷಡ್ಯಂತ್ರ ಏನು? ಇದು ಪ್ರಶ್ನೆ. ಈಗ
ಇದು ಬಹಳ ಬಹಳ ಮುಖ್ಯವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ. ಒಂದು, ಸೆಕ್ಯೂರಿಟಿ ಲ್ಯಾಬ್ಸ್ ನಂಬರ್ 1, ಅದು ಸರ್ಕಾರ ಅದರ ಜವಾಬ್ದಾರಿಯನ್ನು ಹೊರಲೇಬೇಕು. ಸಂಸತ್ ಭವನದ ಸೆಕ್ಯೂರಿಟಿ ಭದ್ರತಾ ವ್ಯವಸ್ಥೆ ಅತ್ಯಂತ ಸಡಿಲುಗೊಂಡಿದೆ, ಶಂಕಾಸ್ಪದವಾಗಿದೆ ಮತ್ತು ನಮ್ಮ ಇಡೀ ದೇಶವಾಸಿಗಳನ್ನು ತಲ್ಲಣಗೊಳಿಸಿದೆ ಅದು. ಯಾಕೆಂತಂದರೆ ಸಂಸತ್ ಭವನಕ್ಕೆ ಭದ್ರತೆ ಇಲ್ಲ ಅಂತಾದರೆ ಮತ್ತು ದೇಶದ ಭದ್ರತೆ ಪ್ರಶ್ನೆ ಏನು ಅನ್ನುವಂಥ ಕಾಂಗ್ರೆಸ್ಸಿನ ಪ್ರಶ್ನೆ, ಅದೇ ನಮ್ಮ ಪ್ರಶ್ನೆಯೂ ಹೌದು. ಅದರ ಬಗ್ಗೆ ತನಿಖೆ ಆಗಬೇಕು. ಆದರೆ ಆ ಇಡೀ 4 ಜನ ಅನುಸರಿಸಿದ ದಾರಿ, ಘೋಷಣೆ ಕೂಗಿದ ರೀತಿ, ಡಿಸೆಂಬರ್ 13ರಂದೇ ದಾಳಿ ಮಾಡಿದಂಥ ರೀತಿ, ಇನ್ನು 4-5 ತಿಂಗಳಲ್ಲಿ ಬರುವ ಎಲೆಕ್ಷನ್ನಿನ ಪೂರ್ವ ತಯಾರಿಯಲ್ಲಿ ಮನೋಸ್ಥಿತಿಯಲ್ಲಿ ದೇಶ ಇರುವಂಥ ಹೊತ್ತಿನಲ್ಲಿ ಈ ಪ್ರವೇಶ ನಡೆದಂಥದ್ದು, ಇವೆಲ್ಲವೂ ಪ್ರಶ್ನಾರ್ಹವಾಗಿ ಶಂಕಾಸ್ಪದವಾಗಿ ಬೇರೆ ಬೇರೆ ರೀತಿಯ ಸಂಜ್ಞೆಗಳನ್ನು ಹೊರಡಿಸ್ತಾ ಇರೋದ್ರಿಂದ ಸರ್ಕಾರದ ವೈಫಲ್ಯದ ಜೊತೆಗೇ ರಾಜಕೀಯ ಷಡ್ಯಂತ್ರದ ಭಾಗವೇ ಇದು ಅನ್ನೋದು ಕೂಡ ನಮಗೆ ಬಹಳ ಮುಖ್ಯವಾದ ಪ್ರಶ್ನೆ. ಈ ಸಂದರ್ಭ ಆ ಪ್ರಶ್ನೆಗಳನ್ನು ತಾನಾಗಿ ಎತ್ತುತ್ತಾ ಇದೆ. ಯಾಕೆಂತಂದರೆ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಆಡಿದ ಮಾತು, ಅದರ ನಂತರ ಬದಲಾದಂಥ ಅವರ ಪ್ಲೇಟು, ಇಡೀ ಕಾಂಗ್ರೆಸ್ಸಿಗರು ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇರುವಂಥ ರೀತಿ, ಪ್ರತಾಪ್ ಸಿಂಹ ಅವರನ್ನು ಟಾರ್ಗೆಟ್ ಮಾಡ್ತಾ ಇರುವಂಥ ರೀತಿ, ಅವರ ಆಫೀಸಿನ ಎದುರು ಪ್ರತಿಭಟನೆ ಆಗ್ತಾ ಇರುವಂಥ ರೀತಿ, ಇವೆಲ್ಲ ಗಮನಿಸಿದರೆ, ಯಾಕೆಂದರೆ ಒಂದು ಮುತ್ಸದ್ದಿ ರಾಜಕಾರಣದ ಒಂದು ಪ್ರಶ್ನೆಯಾಗಿ ಇದು ಹುಟ್ಕೊಂಡಿದ್ರೆ ಹೇಗಿರ್ತಿತ್ತು ಹೇಳಿ. ಅದು ಯಾವುದೇ ಪಕ್ಷ ಇರಲಿ, ಏನೇ ಇರಲಿ, ಪಕ್ಷಾತೀತವಾಗಿ ಸಂಸದೀಯ ಭವನದ ಮೇಲೆ ನಡೆದಂಥ ಈ ದಾಳಿ ಅಂತಲೇ ನಾವು ಭಾವಿಸಬೇಕಿದನ್ನು. ಈ ದಾಳಿಯನ್ನು ಪಕ್ಷಾತೀತವಾಗಿ ಖಂಡಿಸಬೇಕು ಮತ್ತು ಮುಂದೆ ನಾವು ಏನನ್ನು ಜಾಗೃತೆ ವಹಿಸಬೇಕು. ಅಲ್ಲಿ ಭದ್ರತಾ ವ್ಯವಸ್ಥೆಯ ಲೋಪ ಇರ್ಬೋದು, ಯಂತ್ರಗಳ ಲೋಪ ಇರ್ಬೋದು, ಮ್ಯಾನ್ಯುವಲಿ ಆದಂಥ ಲೋಪ ಇರ್ಬೋದು, ಅಪ್ಗ್ರೇಡ್ ಆದಂಥ ಮಷಿನರಿಗಳಲ್ಲಿ, ಈಗ ಉದಾಹರಣೆಗೆ ನಿಮಗೆ ಮೆಟಲ್ ಡಿಟೆಕ್ಟಿವನ್ನು ಬಿಟ್ಟು ಯಾವುದೇ ಪ್ಲಾಸ್ಟಿಕ್ಕು ಇತ್ಯಾದಿಯನ್ನು ಬಳಸಿದರೆ ಯಾವ ವಸ್ತುವನ್ನು ಒಳಗಡೆ ತೆಗೆದುಕೊಂಡು ಹೋಗಬಹುದು ಅಂತಾದರೆ ನಾಳೆ ಪ್ಲಾಸ್ಟಿಕ್ ಮೂಲದಲ್ಲೇ ಬರಬಹುದಲ್ಲ ಪಿಸ್ತೂಲ್ಗಳು, ಮಣ್ಣು ಮಸಿ ಎಲ್ಲ. ಹಾಗಾದರೆ ಅಲ್ಲಿಯ ರಕ್ಷಣೆ ಏನು, ರಕ್ಷಣೆ ಕಥೆ ಏನು? ಅಥವಾ ಮುಂದೆ ಯಾವುದೋ ಒಂದು ಬಹಳ ದೊಡ್ಡ ಬೃಹತ್ ಕಾರ್ಯಾಚರಣೆಯ ಪೂರ್ವಭಾವಿ ಒಂದು ತಯಾರಿಯ ಒಂದು ಪ್ರಹಸನವೂ ಇರ್ಬೋದಲ್ಲ ಇದು. ಈ ಥರದ್ದೆಲ್ಲ ಪ್ರಶ್ನೆಗಳು ಹುಟ್ಕೊಳ್ತವೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಾದರೆ ಇಲ್ಲಿ ಕೂಲಂಕಷವಾದಂಥ ತನಿಖೆ ಈಗ ನಡೀತಾ ಇದೆ. NIA, CRPF ಈ ಎಲ್ಲ ಹಿನ್ನೆಲೆಯಲ್ಲಿ ಏನು ತನಿಖೆ ನಡೀತಾ ಇದೆ, ಆ ತನಿಖೆಯ ಸತ್ಯ ಹೊರಗೆ ಬರಲೇಬೇಕು. ಮತ್ತು ಈ ಏನು 4 ಜನ ಇದ್ದಾರೆ, ಇನ್ನಿಬ್ಬರೇನೋ ಹೊರಗಡೆ ಇದ್ದಾರೆ, ಮನೋರಂಜನ್, ಸಾಗರ್ ಶರ್ಮಾ, ಅಮೂಲ್ ಶಿಂದೆ, ನೀಲಂ ಕೌರ್, ಇವರನ್ನು ತಥಾಕಚಿತವಾಗಿ ವಿಚಾರಣೆ ಮಾಡುವ ಮೂಲಕ ಅವರಿಗೆ ತಕ್ಕ ಶಿಕ್ಷೆಯನ್ನು ಮತ್ತು ಅವರ ಹಿಂದೆ ಇರುವ, ಯಾಕೆ ಅಂತಂದರೆ ನೀವು ಒಂದು ಯೋಚನೆ ಮಾಡಿ, ಸಂಸತ್ ಭವನದಲ್ಲಿ ಸೆಕ್ಯೂರಿಟಿ ಯಾವ ರೀತಿಯಲ್ಲಿ ಇರ್ತದಂದರೆ, ಅಲ್ಲಿ ಯಾರಾದರೂ ಒಬ್ಬ ಪ್ರವೇಶಿದವನು ಸಂಪೂರ್ಣ ಅಲ್ಲಿ ಸೆಕ್ಯೂರಿಟಿ ಚೆಕ್ಕಿಂಗನ್ನು ಮುಗಿಸ್ಕೊಂಡು ಅಲ್ಲಿ ಹೋಗಿ ಕೂತವನು ಕೂಡ ಅಲ್ಲಿ ಒಂದು ಚೂರು ಅನಪೇಕ್ಷಿತವಾಗಿ ಸಂಶಯಾಸ್ಪದವಾಗಿ ನಡ್ಕೊಂಡ್ರೆ ಅಥವಾ ಬಾಡಿ ಲ್ಯಾಂಗ್ವೇಜನ್ನು ತೋರಿಸಿದರೆ ಅಲ್ಲಿ ಆ ಕ್ಷಣ ನಿಮ್ಮ ಮೇಲೆ ಗುಂಡು ಹಾರಬಹುದು. ಈ ಎಲ್ಲ ಇದು ಗೊತ್ತಿದೆ ಅವರಿಗೆ. ಅವರಿಬ್ಬರು ಅಲ್ಲಿಂದ ಜಂಪ್ ಮಾಡ್ತಾರೆ, ಆ ಒಂದು ಕಲರ್ ಗ್ಯಾಸನ್ನು ಅಲ್ಲಿ ಸ್ಫೋಟಿಸ್ತಾರೆ, ಆಮೇಲೆ ಸಂಸದರ ಬೆಂಚಿನ ಮೇಲೆ ಈ ಸಿನಿಮಾ ಥರ ಓಡಾಡ್ತಾರೆ ಅಂತಾದರೆ ಅವರ ಮೇಲೆ ಫೈರಿಂಗ್ ಆಗ್ಬೋದು, ಅವರಲ್ಲಿ ಸಾಯ್ಬೋದು, ಅವರನ್ನು ಹಿಡಿತಾರೆ ಗ್ಯಾರಂಟಿ, ಅವರನ್ನು ಕ್ರೂರವಾದ ವಿಚಾರಣೆಗೊಳಪಡಿಸ್ತಾರೆ. ಈ ಎಲ್ಲವೂ ಅವರಿಗೆ ಗೊತ್ತಿದೆ. ಒಂದು ರೀತಿಯ ಹ್ಯೂಮನ್ ಬಾಂಬಿಗೆ ಟ್ರೈನ್ ಆದಂಥ ಒಂದು ಮನೋಸ್ಥಿತಿಯಲ್ಲಿ ಅವರು ಹೋಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇಲ್ಲದೇ ಇದ್ದರೆ ಒಂದು ಕಿಂಚಿತ್ತೂ ಜೀವದ ಬಗ್ಗೆ ಭಯ ಇತ್ಯಾದಿ ಇದ್ದವನು ಆ ಸಂಸತ್ ಭವನದ ಆ ಸರ್ಪಗಾವಿಲಿನಲ್ಲಿ ಆ 7 ಸುತ್ತಿನ ಕೋಟೆಯಲ್ಲಿ ಈ ರೀತಿ ವರ್ತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಹೇಳ್ತಾ ಇರೋದು ಅವರು ಟ್ರೈನ್ಡ್ ಅಂತ, ಅವರು ತರಬೇತಿಗೊಂಡವರು ಮತ್ತು ಅವರು ಸಾಕಷ್ಟು ತರಬೇತಿಯನ್ನು ಮಾಡಿಕೊಂಡಿದ್ದಾರೆ.
ಅದರ ಬಗ್ಗೆ ಯಾವ ಡೌಟು ಬೇಡ. ಹಾಗಿದ್ದರೆ ಇದರ ಹಿಂದಿರುವ ಶಕ್ತಿ ಏನು? ಯಾವುದೋ ಒಂದು ಶಕ್ತಿ ಇದ್ದೇನೆ ಇವರು ಇಷ್ಟು ಟ್ರೈನ್ಡ್ ಆಗಿ ಬರಲಿಕ್ಕೆ ಸಾಧ್ಯ. ಕೇವಲ 4 ಜನ ನಾವು ಸೇರಿಕೊಂಡು 6 ಜನ ಸೇರಿಕೊಂಡು ಮೀಟಿಂಗ್ ಮಾಡಿದೆವು, ನಮಗೆ ಈ ಥರ ಆಯಿತು, ನಾವು ವಿರೋಧಿಸಬೇಕಿತ್ತು, ಆದ್ದರಿಂದ ಬಂದೆವು ಅಂತ ಅವ್ರು ಏನು ಪ್ರಾಥಮಿಕವಾಗಿ ಹೇಳಿದ್ದಾರೆ ಅದು ಶುದ್ಧ ಸುಳ್ಳು, ಅದಲ್ವೇ ಅಲ್ಲ. ಹಾಗಾಗಿ ಇದು ಒಂದು ಘಟನೆ ನಡೆದಿದೆ. ಕೇವಲ ಭದ್ರತಾ ವೈಫಲ್ಯವನ್ನು ನಾವು ಬಹಳ ದೊಡ್ಡದಾಗಿ ನೋಡ್ತಾ ಇದ್ದೇವೆ. ಪ್ರತಾಪ್ ಸಿಂಹ ಅವರಿಂದ ಪಾಸ್ ಹೋದದ್ದನ್ನೇ ಅದನ್ನು ನಾವು ಟಾರ್ಗೆಟ್ ಮಾಡಿ ನೋಡ್ತಾ ಇದ್ದೇವೆ. ಅದು ಅಲ್ಲ. ಇದರ ಹಿಂದೆ ಒಂದು ಭಾರೀ ಷಡ್ಯಂತ್ರ, ಅದರಲ್ಲೂ ಮೋದಿಯವರ ಜನಪ್ರಿಯತೆಯನ್ನು POKಯನ್ನು ಮುಟ್ತಾರೆ ಇವರು. ಮತ್ತು ಬರುವ ಇಲೆಕ್ಷನಲ್ಲಿ 100ಕ್ಕೆ 100 ಅವರು ಗೆಲ್ತಾರೆ. ಜನರ ಇಡೀ ಮನಸ್ಸಿನಲ್ಲಿ ಅವರು ಚಿರಸ್ಥಾಯಿಯಾಗಿ ನಿಲ್ಲುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ಪಂಚರಾಜ್ಯ ಚುನಾವಣೆಯ ನಂತರದ ದಿನಗಳಲ್ಲಿ ಅದು ಎಲ್ಲ ಬೆಳವಣಿಗೆಗಳು ಮೋದಿಯವರಿಗೆ ಪೂರಕವಾಗಿ ನಡೀತಾ ಇದೆ ಅನ್ನುವಂಥ ಒಂದು ಇಡೀ ಚಿತ್ರಣವನ್ನು ಡೈವರ್ಟ್ ಮಾಡುವ, ಅದಕ್ಕೆ ಒಂದು ವಿಚಲಿತವಾದಂಥ ಒಂದು ಪರಿಸ್ಥಿತಿಯನ್ನು ಪರಿಭಾವವನ್ನು ಮೂಡಿಸುವ, ದೇಶವಾಸಿಗಳ ಮನಸ್ಸನ್ನು ಬೇರೆಡೆಗೆ ಸೆಳೆಯುವ, ಇಡೀ ವಿಶ್ವದಲ್ಲೇ ಭಾರತದ ಬಗ್ಗೆ, ಭಾರತದ ನಾಯಕತ್ವದ ಬಗ್ಗೆ ಒಂದು ಬೇರೆಯೇ ಆದಂಥ ಒಂದು ಸೂಚನೆಯನ್ನು ಮೂಡಿಸುವ ಯಾವುದೋ ಒಂದು ಷಡ್ಯಂತ್ರ ರಾಜಕೀಯವಾಗಿ ಇಲ್ಲಿ ನಡೆದಿದೆ. ಇದು ಭಯೋತ್ಪಾದಕ ಸಂಘಟನೆ ಅಥವಾ ಪನ್ನು ಇಂಥವರೆಲ್ಲದರ ಶಾಮೀಲಿದ್ದೂ ನಡೆದಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಅಮೆರಿಕದ ಒಬ್ಬ ಶ್ರೀಮಂತ, ನಿಮಗೆ ಗೊತ್ತಿದೆ, ಮೋದಿಯವರನ್ನು ತೊಡೆತಟ್ಟಿ ಅವರನ್ನು ಸೋಲಿಸಬೇಕು ಅಂತ ಹೊರಟಿದ್ದಾರೆ. ವಿಶ್ವದಲ್ಲಿ ಅಂಥ ಸುಮಾರಷ್ಟು ಸ್ಲೀಪರ್ ಸೆಲ್ಗಳು ನಾಯಕರು ಇದ್ದಾರೆ. ಇದರ ಬಂದು ಅವರ ಮೋದಿಯವರ ಜನಪ್ರಿಯತೆಯನ್ನು ಮತ್ತು ಮೋದಿಯವರ ಮರು ಆಯ್ಕೆಯನ್ನು ಯಾವುದೇ ಕಾರಣದಿಂದಲಾದರೂ ತಡೆ ಹಿಡಿಯಬೇಕು. ಇಲ್ಲದೇ ಇದ್ದರೆ ಭಾರತ ನಮ್ಮ ಕೈ ತಪ್ಪುತ್ತದೆ, ನಮ್ಮ ಹಿಡಿತ ತಪ್ಪುತ್ತದೆ, ಮೋದಿಯವರು ಇವರು ಯಾರ ಮಾತನ್ನು ಕೇಳುವುದಿಲ್ಲ ಅನ್ನುವಂಥ ಈ ಒಂದು ಶಕ್ತಿಯೊಟ್ಟಿಗೆ ನಮ್ಮ ಭಾರತದ ಒಳಗಿನ ರಾಜಕೀಯ ಶಕ್ತಿಗಳು ಏನು ಮಿಲನಗೊಂಡಿದ್ದಾವೆ, ಕೈ ಜೋಡಿಸಿದ್ದಾವೆ, ಅದೇನು ಓಪನ್ ಸೀಕ್ರೆಟ್ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಆ ಎಲ್ಲ ಶಕ್ತಿಗಳು ಈ ಷಡ್ಯಂತ್ರದ ಮೂಲ ಪುರುಷರು, ಮೂಲ ನೆಲೆಗಳು, ಮೂಲ ಅವರ ಕೀಮೆನ್ಗಳು, ಒಂದು ಸಂಘಟನೆಗಳು ಆಗಿರುವ ಎಲ್ಲ ಸಾಧ್ಯತೆಗಳು ಇದೆ. ಇದು ಸಹಜವಾದಂಥ ಹುಡುಗಾಟಿಕೆಯ ಒಂದು ಕತೆ ಅಲ್ಲ. ಆ ಹುಡುಗರೇನೋ ಹೋದರು, ಜಂಪ್ ಮಾಡಿದ್ರು, ಅಲ್ಲಿ ಏನೋ ಒಂದು ಕಲರ್ ಗ್ಯಾಸನ್ನು ಓಪನ್ ಮಾಡಿದ್ರು, ಇಷ್ಟಕ್ಕೆ ಈ ಘಟನೆ ಸೀಮಿತ ಅಲ್ಲ. ಮೋದಿಯವರನ್ನು ಕೆಳಗಿಳಿಸಬೇಕು ಅನ್ನುವಂಥ ಒಂದು ಏನು ಶಕ್ತಿ ಇವತ್ತು ಕೆಲಸ ಮಾಡ್ತಾ ಇದೆ ದೇಶದ ಒಳಗಡೆ, ಆ ಶಕ್ತಿಯ ಒಂದು ಪ್ರದರ್ಶನ, ಒಂದು ಚಮಕ್ಕು, ಮತ್ತು ಮೋದಿಯವರನ್ನು ಒಂದು ರೀತಿಯಲ್ಲಿ ಅವರು ಆತ್ಮನಿರ್ಭರ್ ಭಾರತ ಅಂತೇನು ಹೊರಟಿದ್ದಾರೆ, ಅವರ ಭರವಸೆಯನ್ನು ಕುಸಿತಕ್ಕೆ ಮುಂದೆ ಮಾಡುವ, ಏನೋ ಒಂದು ವಿಶ್ವಾಸಾರ್ಹತೆಯನ್ನು ಕುಗ್ಗಿಸುವ, ಅವರ ಜನಪ್ರಿಯತೆಗೆ ಒಂದು ಕಪ್ಪು ಚುಕ್ಕೆಯನ್ನು ಒತ್ತುವಂಥ ಒಂದು ಷಡ್ಯಂತ್ರ ಇಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ನನಗೆ ಅತ್ಯಂತ ಪ್ರಶ್ನೆಗಳು ಹುಟ್ಟುಕೊಳ್ತವೆ, ಸಂಶಯಗಳು ಹುಟ್ಟುಕೊಳ್ತವೆ. ಎಲ್ಲೋ ಒಂದು ಕಡೆ ಅದರ ಆ ಕಡೆನೇ ಹೆಚ್ಚು ಮನಸ್ಸು ಬೊಟ್ಟು ಮಾಡ್ತಾ ಇದೆ. ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಸತ್ಯ ಹೊರಗೆ ಬರಬೇಕು. ಭಾರತ ಭದ್ರವಾಗಿದೆ. ಭಾರತದ ಭದ್ರತೆಗೆ ಯಾವ ಸಮಸ್ಯೆಯೂ ಆಗಿಲ್ಲ. ಈ ಥರದ ಒಂದು ಲೂಪ್ ಹೋಲ್ಸ್ಗಳು, ಅದರಲ್ಲೂ ಹೊಸತಾಗಿ ಆದಂಥ ಒಂದು ಪಾರ್ಲಿಮೆಂಟ್ ಭವನ ಅದು ಇನ್ನೇನು 2ನೇ ಅಧಿವೇಶನ ಇಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಪ್ರಾಯಶಃ ಅಲ್ಲಿಯ ಒಂದು ಆರಂಭಿಕವಾದಂಥ ಹಂತದಲ್ಲಿ ಕೆಲವು ಲೋಪದೋಷಗಳು ಆಗಿರಬಹುದು. ಆ ಲೋಪದೋಷಗಳನ್ನು ಕರಾರುವಕ್ಕಾಗಿ ಅಭ್ಯಾಸ ಮಾಡಿ, ಅಧ್ಯಯನ ಮಾಡಿ, ಅದನ್ನು ಬಳಸ್ಕೊಳ್ಳುವಂಥ ಚಾಕುಚಕ್ಯತೆಯನ್ನು ಈ ತಂಡ ಮಾಡಿದೆ, ಅಥವಾ ಅಲ್ಲಿರುವ ಭದ್ರತಾ ವ್ಯವಸ್ಥೆಯಲ್ಲೇ ಯಾರೋ ದೇಶದ್ರೋಹಿಗಳಿದ್ದಾರೆ, ಅವರು ಇವರಿಗೆ ಸಹಕಾರವನ್ನು ಮಾಡಿದ್ದಾರೆ. ಈ ಥರದ ಯಾವುದೋ ಒಂದು ಅಲ್ಲಿ ಕೊರತೆ, ದೋಷ ಕಂಡಿದೆ. ಅದನ್ನು ಸ್ಪಷ್ಟವಾಗಿ ಕಂಡುಹಿಡಬೇಕು. ಮತ್ತು ಇನ್ನು ಮುಂದೆ ಸಂಸದರು ಪಾಸನ್ನು ಕೊಡುವಾಗ ಅಥವಾ ಯಾರನ್ನೋ ಕರ್ಕೊಂಡು ಒಳಗೆ ಹೋಗುವಾಗಲೋ ಅಥವಾ ಪ್ರಪೋಸ್ ಮಾಡುವಾಗಲೋ ತುಂಬ ಎಚ್ಚರಿಕೆಯಿಂದಿರಬೇಕು ಅನ್ನುವಂಥ ಒಂದು ಸೂಚನೆಯನ್ನು, ಜಾಗೃತೆಯನ್ನು ಈ ಘಟನೆ ಕೊಟ್ಟಿದೆ ಅನ್ನೋದು ನನ್ನ ಅಭಿಮತ. ನಮಸ್ತೆ.